ओम शांति। मीठे बच्चे, तुम इस यूनिवर्सिटी में आए हो पुरानी दुनिया से मरकर नई दुनिया में जाने। ಶಿವಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ತಾವು ಈ ಒಂದು ವಿಶ್ವವಿದ್ಯಾಲಯದಲ್ಲಿ ಬಂದಿದ್ದೀರಿ. ಹಳೆಯ ಪ್ರಪಂಚದಿಂದ ಹೊಸ ಪ್ರಪಂಚದಲ್ಲಿ ಟ್ರಾನ್ಸ್ಫರ್ ಆಗಲಿಕ್ಕೆ. ಹಳೆಯ ಪ್ರಪಂಚದಿಂದ ನಾವು ಹೊಸ ಪ್ರಪಂಚಕ್ಕೆ ಟ್ರಾನ್ಸ್ಫರ್ ಆಗಲಿಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀವಿ. ಅವಿ ತುಮಾರ ಪ್ರೀತಿ ಏಕ್ ಭಗವಾನ್ ಸೆ ಹುಯಿ. ಈಗ ನಿಮ್ಮ ಪ್ರೀತಿ ಒಬ್ಬ ಭಗವಂತನ ಜೊತೆಯಲ್ಲಿ ಆಗಿದೆ. ಪ್ರಶ್ನೆ, ಕಿಸ್ ವಿಧಿ ಸೆ ಬಾಬಾ ಕಿ ಯಾದ್ ತುಮೆ ಸಾಹುಕಾರ ಬನಾ ದೇತಿ ಹೈ? ಯಾವ ವಿಧಿಯಿಂದ ತಂದೆಯ ನೆನಪಿನಲ್ಲಿದ್ದರೆ ಸಾಹುಕಾರನಾಗಿ ಮಾಡಿಬಿಡುತ್ತೆ ಈ ವಿಧಿ. ಯಾವ ವಿಧಿ ನಮ್ಮನ್ನು ಸಾಹುಕಾರನಾಗಿ ಮಾಡುತ್ತೆ? ಬಾಬಾ ಹೇ ಬಿಂದು, ತುಮ್ ಬಿ ಬಿಂದು ಬಿಂದು ಕೋ ಯಾದ್ ಕರೋ. ಶಿವಬಾಬಾನು ಬಿಂದು ಸ್ವರೂಪದಲ್ಲಿದ್ದಾರೆ, ತಾವು ಕೂಡ ಬಿಂದು ಸ್ವರೂಪದಲ್ಲಿದ್ದು ತಂದೆಯನ್ನು ಏನು ಮಾಡಿ ನೆನಪು ಮಾಡಿ. ತೋ ಸಾಹುಕಾರ ಬನ್ ಜಾಯಂಗೆ. ಅವಾಗ ನೀವೇನಾಗ್ಬಿಡ್ತೀರಾ? ಸಾಹುಕಾರರಾಗ್ಬಿಡ್ತೀರಾ. ಜೈಸೆ ಏಕಕ್ಕೆ ಸಾಥ್ ಬಿಂದು ಲಗಾವೋ ತೋ 10, ಫಿರ್ ಬಿಂದು ಲಗಾವೋ 100, ಫಿರ್ ಬಿಂದು ಲಗಾವೋ 1000 ಹೋ ಜಾತಾ ಹೈ. ಹೇಗೆ ಒಂದು ಪಕ್ಕದಲ್ಲಿ 0 ಹಾಕಿದ್ರೆ 10 ಆಗುತ್ತೆ, ಮತ್ತೊಂದು 0 ಹಾಕಿದ್ರೆ 100 ಆಗುತ್ತೆ, ಮತ್ತೊಂದು 0 ಹಾಕಿದ್ರೆ 1000 ಆಗ್ಬಿಡುತ್ತಲ್ವ. ಐಸಾ ಬಾಬಾ ಕಿ ಯಾದ್ ಸೆ ಬಿಂದು ಲಗತಿ ಜಾತಿ ಹೇ. ಅದೇ ರೀತಿ ನೀವು ಬಾಬನ ನೆನಪು ಮಾಡ್ತಾ 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 1ಕ್ಕೆ 100, 1000 ಹೀಗೆ ಹೆಂಗೆ ಅಂಕಿಗಳು ಹೆಚ್ಚುತ್ತಾ ಹೋಗುತ್ತೆ. ಆ ಥರ ನಿಮ್ಮದು ಕಮಾಯಿ ಕೂಡ ಹೆಚ್ಚುತ್ತಾ ಹೋಗುತ್ತೆ, ಸಂಪಾದನೆ ಹೆಚ್ಚುತ್ತಾ ಹೋಗುತ್ತೆ. ತುಮ್ ಧನ್ವಾನ್ ಬಂದ್ ಜಾತೆ ಹೋ. ಇವತ್ತು ಮ್ಯಾಥಮೆಟಿಕ್ಸ್ ಬಗ್ಗೆ ಬಾಬಾ ಹೇಳ್ತಾ ಇದ್ದಾರೆ. ಸಾಹುಕಾರರಾಗುವಂಥ ಮ್ಯಾಥಮೆಟಿಕ್ಸ್ ಅಂದರೆ ಒಬ್ಬ ತಂದೆಯ ಜೊತೆಯಲ್ಲಿದ್ದಾಗ, ನಿಮಗೆ ಒಬ್ಬ ತಂದೆಯ ನೆನಪಿದ್ದಾಗ ನೀವು ಹೆಂಗೆ ಸಾಹುಕಾರರಾಗ್ತೀರಾ ಅನ್ನೋದನ್ನು ಅಂಕಿ ಅಂಶಗಳ ಸಮೇತವಾಗಿ ಮ್ಯಾಥಮೆಟಿಕ್ಸ್ ರೂಪದಲ್ಲಿ ಬಾಬಾ ಅವರು ಇವತ್ತು ಹೇಳ್ತಾ ಇದ್ದಾರೆ. ಈಗ ಒಂದು ಎಡಗಡೆ 0 ಹಾಕಿ ಅದಕ್ಕೆ ಎಷ್ಟು ಬರೆದ್ರೂ ಪ್ರಯೋಜನ ಇಲ್ಲ. ಅಂದರೆ ಒಬ್ಬ ತಂದೆಯನ್ನು ಮರೆತು ನಾವು ಎಷ್ಟೇ ಯೋಗ ಮಾಡಿದ್ರು, ಎಷ್ಟೇ ಭಕ್ತಿ ಮಾಡಿದ್ರು, ಎಷ್ಟೇ ಯಾತ್ರೆಗಳು ಕೈಗೊಂಡ್ರು, ಏನು ಮಾಡಿದ್ರು ಏನೂ ಲಾಭ ಇಲ್ವಲ್ಲ. ಇಲ್ಲಿ ಒಬ್ಬ ತಂದೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಒಂದರ ಬಲಗಡೆ 0 ಆಗ್ತಾ ಹೋದಷ್ಟು 10, 100, 1000 ಪಟ್ಟು ಹೆಚ್ಚುತ್ತಾ ಹೋದಂಗೆ ಸಂಪಾದನೆ ಪುಣ್ಯದ ಖಾತೆ ಜಾಸ್ತಿ ಹೋಗುತ್ತೆ. ಯಾದ್ ಮೇ ಹಿ ಸಚ್ಚಿ ಕಮಾಯಿ ಹೇ. ತಂದೆ ನೆನಪಿನಲ್ಲಿದ್ದಾಗ ನಿಮಗೆ ಸತ್ಯವಾದಂಥ ಸಂಪಾದನೆ ಇದೆ. ಗೀತ್ ಮೆಹಫಿಲ್ ಮೇ ಜಲ್ ಉಟಿ ಶಮಾ. ಸಭೆಯಲ್ಲಿ ಜ್ಯೋತಿ ಬೆಳಗ್ತಾ ಇತ್ತು. ಓಂ ಶಾಂತಿ. ಇಸ್ ಗೀತ್ ಕಾ ಅರ್ಥ ಕಿತ್ನಾ ವಿಚಿತ್ರ ಹೈ. ಈ ಹಾಡಿನ ಅರ್ಥ ಎಷ್ಟು ವಿಚಿತ್ರವಾಗಿದೆ. ಪ್ರೀತ್ ಬನಿ ಹೈ ಕಿಸ್ಕೆ ಲಿಯೆ. ಪ್ರೀತಿ ಆಗಿದೆ ಯಾರಿಗೋಸ್ಕರ? ಕಿಸ್ಕಾ ಬನಿ ಹೈ, ಕಿಸ್ಸೆ ಬನಿ ಹೈ. ಯಾರಿಗೆ ಪ್ರೀತಿ ಆಯಿತು? ಯಾರ ಜೊತೆಯಲ್ಲಿ ಪ್ರೀತಿ ಆಯಿತು? ಭಗವಾನ್ ಸೆ. ಕ್ಯೋಂಕಿ ಇಸ್ ದುನಿಯಾ ಸೆ ಮರ್ಕರ್ ಉನ್ಕೆ ಪಾಸ್ ಜನ. ಈಗ ನಮಗೆ ಭಗವಂತನ ಜೊತೆಯಲ್ಲಿ ಪ್ರೀತಿ ಆಗೋಯ್ತು. ನಾವು ಈ ಪ್ರಪಂಚನ ಬಿಟ್ಟು ಆ ಪ್ರಪಂಚಕ್ಕೆ ಹೋಗ್ಬೇಕಲ್ಲ, ಬಾಬನ ಬಳಿಗೆ ಹೋಗ್ಬೇಕಲ್ವ. ಇಲ್ಲೇ ಪರ್ಮನೆಂಟಾಗಿ ಏನು ಇಲ್ವಲ್ಲ ಪಾತ್ರ. ಐಸಾ ಕಭಿ ಕಿಸ್ಕೆ ಸಾಥ್ ಪ್ರೀತಿ ಹೋತಿ ಹೈ ಕ್ಯಾ? ಈ ರೀತಿಯ ಪ್ರಪಂಚದಲ್ಲಿ ಪ್ರೀತಿ ಯಾರಿಗಾನ ಆಗುತ್ತಾ? ಜೋ ಯಾ ಕ್ಯಾಲ್ ಮೇ ಆಯೆ ಕಿ ಮರ್ ಜಾಯಂಗೆ. ನಾವು ಸಾಯ್ತೀವಿ ಅನ್ನೋ ಯೋಚನೆಯಲ್ಲಿ ಯಾರೂ ಬರೋದಿಲ್ಲ ಅಂತಾರೆ. फिर भी कोई प्रीति रखेंगे. गीत का अर्थ कितना ವಂಡರ್ಫುಲ್ है. ಹಾಡಿನ ಅರ್ಥ ಎಷ್ಟೊಂದು ಅದ್ಭುತವಾಗಿದೆ. ಶಮಾ ಸೆ ಪರವಾನೆ ಪ್ರೀತ್ ರಕ್ಕಿ ಫೇರಿ ಪೆಹನ್ ಚಲ್ ಜಲ್ ಮರ್ತೆ ಹೇ. ಪರಂಜ್ಯೋತಿಯೊಂದಿಗೆ ಪ್ರೀತಿ ಇಟ್ಟು ಪತಂಗ ಏನಾಗತ್ತೆ, ಸುತ್ತಕೊಂಡು ಸತ್ತೋಗುತ್ತಲ್ಲ. ಹುಳುಗಳು ದೀಪ ಉರಿತಾ ಇರುತ್ತೆ, ದೀಪ ಸುತ್ತಲೂ ಹುಳುಗಳೇನಾಗ್ತವೆ, ಹುರಿದುಕೊಂಡು ಅದರಲ್ಲಿ ಹೋಗ್ತಾವಲ್ಲ. ತುಮಕೋ ಭಿ ಬಾಬಾ ಕಿ ಪ್ರೀತಿ ಮೇ ಯಹ ಶರೀರ್ ಛೋಡನಾ ಹೈ. ಹೇಗೆ ಬ್ರಹ್ಮ ಬಾಬಾರವರು ಶಿವಬಾಬಾ ಅವ್ರ ಪ್ರೀತಿಯಲ್ಲಿ ಶರೀರವನ್ನು ತ್ಯಜಿಸಿದ್ರು, ಒಂದು ಹೊಸ ಸಿದ್ಧಾಂತವನ್ನು ಪ್ರಪಂಚದ ಎದುರುಗಡೆ ಮಂಡಿಸಿದ್ರು, ಪರಮಾತ್ಮ ನೆನಪಿನಲ್ಲಿ ದೇಹಾತೀತ ಆಗುವಂಥ ಅಭ್ಯಾಸವನ್ನು ಹೇಗೆ ಮಾಡಿ ತೋರಿಸಿದ್ರು ಬ್ರಹ್ಮ ಬಾಬಾ, ಹಾಗೆ ನಾವು ಕೂಡ ಅಭ್ಯಾಸ ಮಾಡಬೇಕು. ಅರ್ಥಾತ್ ಬಾಬಾ ಕೋ ಯಾದ್ ಕರ್ತೆ ಕರ್ತೆ ಶರೀರ್ ಛೋಡ್ನಾ. ಬಾಬಾ ಅವ್ರು ನೆನಪು ಮಾಡ್ತಾ ಮಾಡ್ತಾ ಆತ್ಮ ದೇಹನ ತ್ಯಜಿಸಬೇಕು. ये गायन सिर्फ एक के लिए है. ಈ ಗಾಯನಗಳೆಲ್ಲ ಇರೋದು ಒಬ್ಬರಿಗೋಸ್ಕರ ಅಂತಾರೆ.
या बाप जब आते हैं तो उनसे ಪ್ರೀತಿ रखते हैं. ಈಗ ಆ ತಂದೆ ಈ ಪ್ರಪಂಚಕ್ಕೆ ಬಂದಾಗ ಅವ್ರ ಜೊತೆಯಲ್ಲಿ ನಮಗೆ ಪ್ರೀತಿ ಆಗುತ್ತಲ್ವಾ. उनका इस दुनिया से मरना पड़ता है. भगवान से प्रीत रखते हैं तो मरकर कहाँ जाएंगे. ಈಗ ಅವ್ರ ಜೊತೆಲಿ ನಾವು ಪ್ರೀತಿ ಇಟ್ಕೋಬೇಕು. ಭಗವಂತನ ಮೇಲೆ ಪ್ರೀತಿ ಆಗೋಯ್ತು ಅಂದರೆ ಶರೀರ ತ್ಯಾಗ ಮಾಡಿ ಎಲ್ಲಿಗೆ ಹೋಗೋದಂತೂ ಒಂದೇ ಮನೆಗೆ, ಪರಂಧಾಮಕ್ಕೆ. ಜರೂರ್ ಭಗವಾನ್ ಕೆ ಪಾಸ್ ही जाएंगे. ಹೋಗೋದೆಲ್ಲಿಗೆ, ಭಗವಂತನ ಬಳಿಗೆ ಆತ್ಮ ಹೋಗುತ್ತೆ. ಮನುಷ್ಯ ದಾನ ಪುಣ್ಯ तीर्थ यात्रा अधिक करते हैं भगवान के पास जाने के लिए. ಜನರು ಭಕ್ತಿ ಮಾರ್ಗದಲ್ಲಿ ದಾನ ಧರ್ಮಗಳು ಪುಣ್ಯ ಕಾರ್ಯಗಳೆಷ್ಟೋ ಮಾಡ್ತಾ ಇರ್ತಾರೆ. ಏನಕ್ಕೋಸ್ಕರ ಮಾಡ್ತಾ ಇರ್ತಾರೆ? ಭಗವಂತನ ರೀಚ್ ಆಗಬೇಕು, ಅವ್ರ ಹತ್ರಕ್ಕೆ ಹೋಗಬೇಕು ಅಂತ. ಶರೀರ छोड़ने समय ही मनुष्य को कहते भगवान को याद करो. ದೇಹ ತ್ಯಾಗ ಮಾಡೋ ಟೈಮ್ ಬರುತ್ತಲ್ಲ, ಸೀರಿಯಸ್ ಆಗಿಬಿಡ್ತಾರಲ್ಲ, ಆವಾಗಲೂ ಕೂಡ ಹೇಳ್ತಾ ಇರ್ತಾರೆ ಭಗವಂತನ ನೆನಪು ಮಾಡ್ರಿ ಅಂತ. ಭಗವಾನ್ ಕಿತನಾ ನಾಮಿ ಗ್ರಾಮಿ ಹೇ. ಭಗವಂತ ಎಷ್ಟೊಂದು ಪ್ರಸಿದ್ಧವಾಗಿದ್ದಾರೆ. ಯಹ ತೋ ಆತೆ ಹೇ ಸಾರಿ ದುನಿಯಾ ಕೋ ಖತಮ್ ಕರ್ ದೇತೆ. ಭಗವಂತ ಈ ಸೃಷ್ಟಿಗೆ ಬರ್ತಾರೆ ಅಂದರೆ ಈ ಹಳೆಯ ಸೃಷ್ಟಿನೆಲ್ಲ ಏನು ಮಾಡ್ತಾರೆ? ಕ್ಲೋಸ್ ಮಾಡಿಸ್ತಾರೆ. तुम जानते हो हम इस यूनिवर्सिटी में आए हैं पुरानी दुनिया से मरकर नई दुनिया में जाने के लिए. ನೀವು ಕೂಡ ಈಗ ತಿಳ್ಕೊಂಡಿರ್ತೀರಿ, ನಾವು ಈ ಹಳೆಯ ಪ್ರಪಂಚದಿಂದ ಸೆತ್ತು ಹೊಸ ಪ್ರಪಂಚಕ್ಕೆ ಹೋಗೋಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ? ಪುರುಷಾರ್ಥ ಮಾಡ್ತಾ ಇದ್ದೀವಿ. ಪುರಾನಿ ದುನಿಯಾಕೋ ಪತಿ ದುನಿಯಾ ಹೆಲ್ ಕಹಾ ಜಾತ. ಹಳೆಯ ಪ್ರಪಂಚಕ್ಕೆ ಪತಿತ ಪ್ರಪಂಚ ನರಕ ಅಂತ ಹೇಳಲಾಗುತ್ತೆ. ಬಾಬಾ ನೈ ದುನಿಯಾ ಮೇ ಜಾನೆ ಕಾ ರಾಸ್ತಾ ಬತಾತೆ. ಶಿವ ತಂದೆ ಬಂದು ಹೊಸ ಪ್ರಪಂಚಕ್ಕೆ ಹೋಗೋದಕ್ಕೆ ರೂಟನ್ನು ತೋರಿಸ್ಕೊಡ್ತಾ ಇದ್ದಾರೆ. ಸಿರ್ಫ್ ಮುಜೆ ಯಾದ್ ಕರೋ ಮೈ ಹೂ ಹೆವೆನ್ಲಿ ಗಾಡ್ ಫಾದರ್. ಕೇವಲ ನೀವು ನನ್ನೊಬ್ಬನ್ನೇ ನೆನಪು ಮಾಡಿ, ನಾನಾಗಿದ್ದೇನೆ ಹೆವೆನ್ಲಿ ಗಾಡ್ ಫಾದರ್ ಆಗಿದ್ದೇನೆ. तो इस फादर से तुमको धन मिलता है, मिल्कियत मकान आदि मिलेंगे. ಈ ತಂದೆಯಿಂದ ನಿಮಗೆ ಧನ ಸಂಪತ್ತು ಸಿಗುತ್ತೆ, ಆಸ್ತಿ ಸಿಗುತ್ತೆ, ಮನೆ ಸಿಗುತ್ತೆ. बच्चों को वर्षा मिलना नहीं है. बच्चियों को वर्षा मिलना नहीं. ಹಿಂದಿನ ಕಾಲದಲ್ಲಿ ಕಾನೂನು ಆ ಥರ ಇತ್ತಲ್ಲ, ಹೆಣ್ಮಕ್ಳಿಗೆ ಪ್ರಾಪರ್ಟಿ ಇರಲಿಲ್ಲ. ಅನ್ಕೋ ದೂಸರೆ ಘರ್ ಬೇಜ್ ದೇತೆ. ಅವ್ರಿಗೆ ಮ್ಯಾರೇಜ್ ಮಾಡಿ ಇನ್ನೊಂದು ಮನೆಗೆ ಏನು ಮಾಡ್ತಿದ್ರು? ಕಳಿಸ್ಕೊಡ್ತಾ ಇದ್ರು. ಗೋಯ ವಾರಿಸ್ ನಹಿ ಠಹರೆ. ಹೆಣ್ಮಕ್ಳು ಆಸ್ತಿಗೆ ಅಧಿಕಾರಿ ಇಲ್ಲ ಮುಂಚೆ. ಇವಾಗಂತೂ ಕಾನೂನು ಬದಲಾವಣೆ ಆಗಿಬಿಟ್ಟು ಎಲ್ರಿಗೂ ಅಧಿಕಾರ ಬಂದ್ಬಿಟ್ಟಿದೆ. तो भगवान तो सभी आत्माओं का बाप है. ಭಗವಂತ ಎಲ್ಲ ಆತ್ಮಗಳಿಗೂ ತಂದೆ. तो उनके पास सबको आना पड़ता है. ಆಸ್ತಿ ತಗೊಳಕ್ಕೆ ಇಲ್ಲಿ ಭಗವಂತನ ಹತ್ರಕ್ಕೆ ಎಲ್ಲರೂ ಬರಬೇಕಾಗತ್ತೆ. कोई समझ जरूर बाप आते हैं, सबको घर ले जाते हैं, क्योंकि नई दुनिया में बहुत मनुष्य थोड़े मनुष्य होते. ಈಗ ಯಾವುದೋ ಸಮಯಕ್ಕೆ ತಂದೆ ಬಂದೇ ಬರ್ತಾರೆ ಅಂತಂದರೆ ಮನೆಗೆ ಕರ್ಕೊಂಡು ಹೋಗ್ತಾರೆ. ಹೊಸ ಪ್ರಪಂಚದಲ್ಲಿ ಕೂಡ ಕೆಲವರೇ ಇರ್ತಾರೆ ಅಂತಾರೆ. ಅಂದರೆ ಭಗವಂತ ಕರ್ಕೊಂಡು ಹೋಗಕ್ಕೆ ಬಂದಾಗ ಎಲ್ರಿಗೂ ಆ ಬುದ್ಧಿ ಬರಬೇಕಲ್ಲ, ನಾವು ಈ ಪ್ರಪಂಚ ಬಿಟ್ಟು ಅಲ್ಲಿಗೆ ಹೋಗ್ಬೇಕು. ಎಲ್ರಿಗೂ ಬರಲ್ವಲ್ಲ, ಅದಕ್ಕೆ ಕೆಲವರೇ ಅಲ್ಲಿ ಉಳ್ಕೊಳ್ಳೋದು. ಸತ್ಯುಗಕ್ಕೆ ಹೋಗೋದು ಕೆಲವರೇ ಅಂತಾರೆ. ಯಾರಿಗೆ ಬುದ್ಧಿ ಫ್ಲ್ಯಾಶ್ ಆಗುತ್ತೋ ಇದು ಭಗವಂತ ಬಂದಿದ್ದಾರೆ, ಇದು ಭಗವಂತನೇ ಜ್ಞಾನ ಕೊಡ್ತಾ ಇದ್ದಾರೆ ಅನ್ನೋದು ಯಾರಿಗೆ ಅರ್ಥ ಆಗುತ್ತೆ ಅವರೇ ಅಲ್ಲಿಗೆ ಹೋಗ್ತಾರೆ, ಬಾಕಿ ಎಲ್ಲ ಹೋಗೋದಿಲ್ಲ ಅಂತ. ನೈ ದುನಿಯಾ ಮೇ ಥೋಡೆ ಸುಖ ಬಹುತ್ ಭಿ ಹೋತೆ. ಜನ ಕಮ್ಮಿ, ಸುಖ ತುಂಬ ಇರುತ್ತೆ ಅಂತಾರೆ. ಪುರಾನಿ ದುನಿಯಾ ಮೇ ಬಹುತ್ ಮನುಷ್ಯ ದುಃಖ ಭಿ ಬಹುತ್ ಹೈ. ಹಳೆ ಪ್ರಪಂಚದಲ್ಲಿ ದುಃಖನೂ ಜಾಸ್ತಿ ಇದೆ, ಆಮೇಲೆ ಮನುಷ್ಯರು ಜಾಸ್ತಿ ಆಗೋಗ್ಬಿಟ್ಟಿದ್ದಾರೆ. ಇಸ್ಲಿ ಪುಕಾರ್ತಿರತ್ತೆ. ಜನ ಜಾಸ್ತಿ ಆಗ್ಬಿಟ್ಟು ಏನು ಮಾಡ್ತಾ ಇರ್ತಾರೆ? ಭಗವಂತ ಭಗವಂತ ಅಂತ ಕೂಗ್ತಾ ಇರ್ತಾರೆ. तो बापू गांधी भी कहते थे हे पतित पावन आओ. ಗಾಂಧೀಜಿನೂ ಹೇಳ್ತಾ ಇದ್ರು ಹೇ ಪತಿತ ಪಾವನ ಬಾ. ಸಿರ್ಫ್ ಉನ್ಕೋ ಜಾನ್ತೆ ನಹಿ ಥೇ. ಕೇವಲ ಭಗವಂತನ ಬಗ್ಗೆ ಸರಿಯಾದ ಪರಿಚಯ ಅನ್ನೋದು ಇರಲಿಲ್ಲ. ಸಮಸ್ತೆ भी है पतित पावन परमपिता परमात्मा वह वर्ल्ड का लिबरेटर है. ತಿಳ್ಕೊಂತಾರೆ ಪತಿತ ಪಾವನ ಪರಂಪಿತ ಪರಮಾತ್ಮ ಆಗಿದ್ದಾರೆ, ಅವರೇ ವಿಶ್ವದ ಒಂದು ಲಿಬರೇಟರ್ ಆಗಿದ್ದಾರೆ. ರಾಮ್ ಸೀತಾ ಕೋ ಭಿ ಸಾರಿ ದುನಿಯಾ ನಹಿ ಮಾನೆಂಗೆ. ರಾಮ ಸೀತೆಗೂ ಕೂಡ ಇಡೀ ಪ್ರಪಂಚದವ್ರು ಏನು ಮಾಡೋದಿಲ್ಲ, ಒಪ್ಪೋದಿಲ್ಲ. ಸಾರಿ ದುನಿಯಾ ಪರಂಪಿತ ಪರಮಾತ್ಮ ಕೋ ಲಿಬರೇಟರ್ ಗೈಡ್ ಮಾನ್ತಿ ಹೇ. ಇಡೀ ಜಗತ್ನವರು ಮಾನ್ಯತೆ ಮಾಡ್ತಾರೆ ಪರಂಪಿತ ಪರಮಾತ್ಮನ ಗೈಡು ಲಿಬರೇಟರ್ ಅಂತ. ಲಿಬರೇಟ್ ಕರ್ತೆ ಹೇ ದುಃಖ ಸೆ. ಬಿಡುಗಡೆ ಮಾಡೋದು ಯಾವುದರಿಂದ? ದುಃಖದಿಂದ ಬಿಡಿಸ್ತಾರೆ. ಅಚ್ಚ ದುಃಖ ದೇನೆ ವಾಲ ಕೌನ್? ಓಕೆ, ಭಗವಂತ ಬಿಡಿಸ್ತಾರೆ ದುಃಖದಿಂದ. ದುಃಖ ಕೊಡೋನು ಯಾರು? ಯಾರಿಗೆ ಗೊತ್ತೇ ಇಲ್ಲ. ಬಾಬಾ ತೋ ದುಃಖ ದೇ ನಾ ಸಕೆ. ಶಿವ ತಂದೆ ಅಂತೂ ಏನು ಕೊಡೋದಿಲ್ಲ?
ದುಃಖವನ್ನು ಕೊಡೋದಿಲ್ಲ. तो क्योंकि वह तो पतित पावन है. ಶಿವಬಾಬಾ ಏನಾಗಿದ್ದಾರೆ, ಎಲ್ಲರಿಗೂ ಪತಿತರನ್ನ ಪಾವನ ಮಾಡೋರು. ಪಾವನ್ ದುನಿಯಾ ಸುಖಧಾಮೆ ಲೇ ಜಾನೆ ವಾಲ, ಪಾವನ ಪ್ರಪಂಚಕ್ಕೆ ಸುಖಧಾಮಕ್ಕೆ ಕರ್ಕೊಂಡು ಹೋಗುವಂಥವ್ರ ತಂದೆ. ತುಮ್ ಹೋ ಇಸ್ ರೂಹಾನಿ ಬಾಬಾಕ್ಕೆ ರೂಹಾನಿ ಬಚ್ಚೆ. ನೀವಾಗಿದ್ದೀರಿ ಆತ್ಮಿಕ ಮಕ್ಕಳು, ಆತ್ಮಿಕ ತಂದೆಗೆ ಮಕ್ಕಳು. ಇವರು ಆತ್ಮಿಕ ತಂದೆ. ಜೈಸೆ ಬಾಬಾ ವೈಸೆ ಬಚ್ಚೆ. ಶಿವಬಾಬಾ ಹೇಗಿದ್ದಾರೋ ಆತ್ಮ ಸ್ವರೂಪದಲ್ಲಿ, ಅದೇ ಥರ ನಾವು ಕೂಡ ಒರಿಜಿನಲ್ ಅದೇ ಸ್ವರೂಪದಲ್ಲಿದ್ದೀವಿ. ಲೌಕಿಕ ಬಾಪ್ಗೆ ಹೇ ಲೌಕಿಕ ಜಿಸ್ಮಾನಿ ಬಚ್ಚೆ. ಲೌಕಿಕದಲ್ಲೇ ಅಪ್ಪನಿಗೆ ಶಾರೀರಿಕವಾಗಿ ಮಕ್ಕಳಿರ್ತಾರೆ, ಅದೇ ಥರ ಸ್ವಲ್ಪ ಹೋಲಿಕೆ ಇರುತ್ತಲ್ಲ. अभी तुम बच्चों को यह समझना है हम आत्मा है परमपिता परमात्मा को वर्षा देने आए हैं. ಈಗ ನೀವು ತಿಳ್ಕೋಬೇಕಾಗಿದೆ, ನಾನೊಂದು ಆತ್ಮ ಆಗಿದ್ದೇನೆ, ಪರಂಪಿತ ಪರಮಾತ್ಮನಿಂದ ನನ್ನ ಆಸ್ತಿನ ತಗೊಳಕ್ ಬಂದಿದ್ದೀನಿ ಅಂತ ತಿಳ್ಕೋಬೇಕು. ಹಮ್ ಉನ್ಕೆ ಬಚ್ಚೆ ಮನೆಗೆ ತೋ ಸ್ವರ್ಗ ವರ್ಷ ಜರೂರ್ ಮಿಲೆ. ನಾವೀಗ ಅವ್ರ ಮಕ್ಕಳಾದ್ಮೇಲೆ ಸ್ವರ್ಗದ ಆಸ್ತಿ ಅನ್ನೋದು ನಮಗೆ ಸಿಗುತ್ತೆ. ವಹ ಸ್ವರ್ಗ ಸ್ಥಾಪನಾ ಕರ್ನೇವಾಲ, ಅವರಾಗಿದ್ದಾರೆ ಸ್ವರ್ಗವನ್ನ ಸ್ಥಾಪನೆ ಮಾಡ್ತಕ್ಕಂಥವ್ರು. ಹಮ್ ಸ್ಟೂಡೆಂಟ್ ಹೇ ಯ ಭೂಲ್ನ ನಹಿ ಚಾಹಿಯೆ. ನಾವು ವಿದ್ಯಾರ್ಥಿ ಅನ್ನೋದು ಮರಿಬೇಡ್ರಿ ಅಂತ ತಂದೆ ಹೇಳ್ತಾರೆ. ಬಚ್ಚೋಂ ಕಿ ಬುದ್ಧಿ ಮೇ ರಾತಾ ಹೇ ಶಿವ ಬಾಬಾ ಮಧುಬನ್ ಮೇ ಮುರಳಿ ಬಜಾತೆ ಹೇ. ಮಕ್ಕಳಿಗೆ ಬುದ್ಧಿನಲ್ಲಿದೆ, ಶಿವ ತಂದೆ ಮುರಳಿನ ಮಧುಬನ್ದಲ್ಲೇ ನುಡಿಸ್ತಾರೆ. ಯ ಕಾಟ್ಕಿ ಮುರಳಿ ತೋ ಯಹಾ ನಹಿ ಹೇ. ಇದು ಕಟ್ಟಿಗೆ ಮುರಳಿ ಇಲ್ಲಿಲ್ಲ ಅಂತಿದ್ದಾರೆ. ಇವತ್ತು ಝೂಮ್ ಮೀಟಿಂಗ್ನಲ್ಲಿ ಒಬ್ರು ಅಣ್ಣವ್ರು ಕೇಳ್ತಿದ್ರು, ಮುರಳಿ ಅಂದರೆ ಯಾರಾದರೂ ಒಬ್ರು ಅಣ್ಣವ್ರ ಹೆಸರ ಅಂತ. ಅಲ್ಲ, ಇದು ಭಗವಂತ ನುಡಿಸುವಂಥ ಜ್ಞಾನದ ಮುರಳಿ. ಎಲ್ಲ ಎಕ್ಸ್ಪ್ಲನೇಷನ್ ಕೊಟ್ವಿ. ಮಧುಬನ್ ಮೇ ಮುರಳಿ ಬಾಜೇರೆ ಗೋಪ್ ಗೋಪಿಯ ನಾಚೇರೆ ಅಂತ ಹಿಂದಿನಲ್ಲಿದೆ. ಅಂದರೆ ಮಧುಬನ್ದಲ್ಲಿ ತಂದೆ ಬಂದು ಜ್ಞಾನನ ಹೇಳಿದಾಗ ಏನಾಯ್ತೋ, ಎಲ್ಲ ಗೋಪಿಕಿರು ಅಂದರೆ ಎಲ್ಲ ಜ್ಞಾನಕ್ಕೆ ಬರ್ತಕ್ಕಂಥ ಅಕ್ಕಂದಿರು ಅಣ್ಣಂದ್ರು ಖುಷಿನಲ್ಲಿ ಕುಣಿತಾ ಇದ್ರಲ್ಲ, ಅದು ಶಾಸ್ತ್ರಗಳಲ್ಲಿ ಗಾಯನ ಇದೆ. ಅಂದರೆ ಬೃಂದಾವನದಲ್ಲಿ ಕೃಷ್ಣ ಮುರಳಿ ನುಡಿಸ್ತಾ ಇರೋದು, ಗೋಪಿಕಿರಲ್ಲ ಆನಂದದಲ್ಲಿ ಡ್ಯಾನ್ಸ್ ಮಾಡ್ತಾ ಇರೋದು, ಅದು ಇದ್ರದೇ ಗಾಯನ. ಯಾರಿಗೆ ಗೊತ್ತಾಗುತ್ತೆ ಭಕ್ತಿನವ್ರಿಗೆ ಇದೆಲ್ಲ ಡೀಟೇಲ್ಸ್. ಈಗ ಸಂಗಮದಲ್ಲಿ ಭಗವಂತ ಇಷ್ಟೆಲ್ಲ ಮುರಳಿ ನುಡಿಸ್ತಾ ಇರಬೇಕಾದ್ರೆ ಎಲ್ಲ ಸೆಂಟರ್ಗಳಲ್ಲಿ ಅಕ್ಕಂದಿರು ಅಣ್ಣಂದಿರು ಖುಷಿ ಪಡ್ತಾ ಇದ್ದಾರಲ್ವ. ತೋ ವಹತೋ ಸಬ್ ಭಕ್ತಿ ಮಾರ್ಗಕ್ಕೆ, ಅದೆಲ್ಲನೂ ಏನಾಗಿದೆ ಭಕ್ತಿ ಮಾರ್ಗದಲ್ಲಿ ಕಥೆಗಳಂಗೆ ಬರೆದಿದ್ದಾರೆ. ಬಾಕಿ ಜ್ಞಾನ ಕಿ ಮುರಳಿ ತೋ ಶಿವ ಬಾಬಾ ಹಿ ಬಜಾತೆ. ಜ್ಞಾನದ ಮುರಳಿಯನ್ನ ಶಿವ ತಂದೆನೇ ಬಂದು ಹೇಳ್ತಾರೆ. ತುಮಾರೆ ಪಾಸ್ ಅಚ್ಚಿ ಅಚ್ಚಿ ಗೀತ್ ಬನಾನೆ ವಾಲೆ ಆಯಂಗೆ. ನೋಡಿ, ಮುಂದೆ ಹೋಗ್ತಾ ಹೋಗ್ತಾ ನಿಮ್ಮ ಹತ್ರ ಈ ಥರ ಒಳ್ಳೆ ಒಳ್ಳೆ ಹಾಡುಗಳು ಕಟ್ಟೋರು ಎಲ್ಲ ಬರ್ತಾರೆ, ಹಾಡುಗಳು ಆಡೋರು ಬರ್ತಾರೆ. ಗೀತ್ ಅಕ್ಸರ್ ಕರ್ಕೆ ಪುರುಷಿ ಬನಾತೆ. ಹಾಡುಗಳನ್ನ ತಯಾರು ಮಾಡೋರು ಬರೆಯೋರು ಎಲ್ಲ ಅಣ್ಣಂದ್ರೆ ಇರ್ತಾರೆ. ತುಮ್ಕೋತು ಜ್ಞಾನಕ ಗೀತ್ ಗಾನೆ चाहिए जिससे ಶಿವ ಬಾಬಾ ಕಿ ಯಾದ್ ಆಯೆ. ನೀವಂತೂ ಜ್ಞಾನದ ಹಾಡುಗಳನ್ನೇ ಹಾಡಬೇಕು, ಕೇಳಬೇಕು. ಯಾಕೆಂದರೆ ಶಿವ ತಂದೆ ನೆನ್ಪು ಬರಬೇಕಲ್ಲ. ಭಕ್ತಿ ಮಾರ್ಗದ ಹಾಡುಗಳಲ್ಲೆಲ್ಲ ಏನೇನೋ ಸೇರಿಸ್ಬಿಟ್ಟಿರ್ತಾರೆ. ಬಾಬಾ ಕೇತೆ ಮುಜೆ ಅಲಫ್ ಕೋ ಯಾದ್ ಕರೋ ಶಿವ ಕೋ ಕೇತೆ ಹೇ ಬಿಂದು. ನೀವು ನನ್ನೊಬ್ಬನ್ನೇ ತಂದೆ ನೆನಪು ಮಾಡಿ, ಶಿವ ತಂದೆ ಬಿಂದು ಆಗಿದ್ದಾರೆ. ವ್ಯಾಪಾರಿ ಲೋಗ್ ಬಿಂದು ಲಿಖೆಂಗೆ ತೋ ಕಹೆಂಗೆ ಶಿವ. ಬಿಸ್ನೆಸ್ ಪೀಪಲ್ ಏನು ಮಾಡ್ತಾರೆ, ಬರಿಬೇಕಾದ್ರೆ ಏನು ಬರೀತಾರೆ, ಶಿವ ಅಂತ ಬರೀತಾರೆ. ಮೇಲ್ಗಡೆ ಟಾಪಲ್ಲಿ ಓಂ ಬರೀತಾರೆ ಕೆಲವರು. ಏಕಕ್ಕೆ ಆಗೆ ಬಿಂದು ಲಿಖೋತು 10 ಹೋ ಜಾಯೇಂಗೆ. ಇವತ್ತು ಮ್ಯಾಥಮೆಟಿಕ್ಸ್ ಬಗ್ಗೆ ಬಾಬಾ ಹೇಳ್ತಾ ಇದ್ದಾರೆ. ಒಂದು ಬರೀರಿ, ಒಂದು ರೈಟ್ ಸೈಡ್ನಲ್ಲಿ 0 ಬರೀರಿ, ಎಷ್ಟಾಯ್ತೋ 10 ಆಯ್ತೋ. ಬಿಂದು ಲಿಖೋತು 100. ಇನ್ನೊಂದ್ಸಲ ಬಿಂದು ಬರೆದ್ರೆ 100 ಆಯ್ತು. ಮತ್ತೊಂದು ಬಿಂದು ಬರೆದ್ರೆ ಏನಾಯ್ತು 1000 ಆಯ್ತು. ಈ ಥರ ಕೌಂಟ್ ಇದು ಅಂತಾರೆ ಬಾಬಾ. ಅಂದರೆ ನಿಮಗೆ ಮೊದಲು ಶಿವ ತಂದೆ ಪರಿಚಯ ಇರಲಿಲ್ಲ, ಎಡಗಡೆ 0 ಹಾಕ್ಕೊಂಡು ಹೋದ್ರಿ. ಅಂದರೆ ಆ ದೇವಸ್ಥಾನ ಈ ದೇವಸ್ಥಾನ ಆ ಗುಡಿ ಈ ಗುಡಿ ಎಲ್ಲೆಲ್ಲೋ ಸುತ್ತಬಿಟ್ರಿ. ಎಡಗಡೆ 0ಗಳು ಹಾಕಿದ್ರೆ ಏನಾನ ಇಂಪ್ರೂವ್ಮೆಂಟ್ ಇರುತ್ತಾ? ಅಂಕಿ ಇಂಪ್ರೂವ್ಮೆಂಟ್ ಆಗುತ್ತಾ? ಸಂಖ್ಯೆ ಇಂಪ್ರೂವ್ಮೆಂಟ್ ಆಗುತ್ತಾ? ಇಲ್ಲ. ಒಂದು ರೈಟ್ ಸೈಡ್ನಲ್ಲಿ ಬಿಂದು ಹಾಕಿದ್ರೆ ಡೆವಲಪ್ ಆಗುತ್ತೆ. ಹಾಗೆ ಇಲ್ಲಿ ತಂದೆ ಹೇಳ್ತಾ ಇದ್ದಾರೆ, ನೀವೀಗ ಶಿವ ತಂದೆ ನೆನಪು ಮಾಡಬೇಕು. ಇದರಿಂದನೇ ನಿಮಗೆ ನೆನಪಿನಿಂದನೇ ಕಮಾಯಿ ಆಗ್ತಾ ಹೋಗುತ್ತೆ. ಜಿತನಾ ಶಿವಕೋ ಯಾದ್ ಕರೆಂಗೆ ಬಿಂದು ಬಿಂದು ಲಗ್ತಿ ಜಾಯ್. ನೀವೆಷ್ಟು ನೆನಪು ಮಾಡ್ತಾ ಹೋಗ್ತೀರ ಅಷ್ಟು ಕಮಾಯಿ ನಿಮಗೆ ಅಂತ. 10 ಪಟ್ಟು 100 ಪಟ್ಟು 1000 ಪಟ್ಟು 1,00,000 ಪಟ್ಟು ಕೋಟಿ ಪಟ್ಟು ಹಿಂಗೆ ನಿಮಗೆ ಇಂಪ್ರೂವ್ಮೆಂಟು ಆಗ್ತಾ ಹೋಗುತ್ತೆ. तो आधा कल्प के लिए साहूकार बन जाते हो. ಅರ್ಧ ಕಲ್ಪಕ್ಕೋಸ್ಕರ ಸಾಹುಕಾರ ಸಂಪಾದನೆ ಮಾಡೋಷ್ಟೇ ಇಲ್ಲ, ಕೂತ್ಕೊಂಡು ತಿಂತಾ ಇದ್ರೆ ನಡೀತಾ ಇರುತ್ತೆ. ಹೇಳ್ತಾರಲ್ಲ, ನಮ್ಮ ತಾತ ಮಾಡಿಟ್ಟಿರೋ ಆಸ್ತಿಯಪ್ಪ ಪುಣ್ಯಾತ್ಮ ಮಾಡಿಟ್ಟ, ನಾವು ಆರಾಮಾಗಿದ್ದೀವಿ ಹೇಳ್ತಾರಲ್ಲ. ಲೌಕಿಕದಲ್ಲಿನೂ ಕೂಡ ಕೆಲವರು.
तो वहाँ ಗರೀಬ್ ಹೋತೆ नहीं, ಸತ್ಯುಗದಲ್ಲಿ ಬಡವರು ಇರೋದೇ ಇಲ್ಲ ಅಂತಿದ್ದಾರೆ ಬಾಬಾ. ಸಬ್ ಸುಖಿ रहते हैं, ದುಃಖ का नाम नहीं. ಎಲ್ಲರೂ ಸುಖವಾಗಿರ್ತಾರೆ, ದುಃಖದ ಹೆಸರು ಗುರುತು ಕೂಡ ಇರೋದೇ ಇಲ್ಲ. ಬಾಬಾ ಕಿ ಯಾದ್ ಸೆ ವಿಕರ್ಮ ವಿನಾಶ್ ಹೋತೆ ಜಾಯಂಗೆ. ಶಿವ ತಂದೆ ನೆನೆಸ್ತಾ ನೆನೆಸ್ತಾ ನಿಮ್ಮ ಪಾಪಗಳೆಲ್ಲ ಏನಾಗುತ್ತೆ, ಕ್ಲಿಯರ್ ಆಗ್ತಾ ಹೋಗುತ್ತೆ, ಕರ್ಮ ಅಕೌಂಟ್ ಕ್ಲೋಸ್ ಆಗುತ್ತೆ. ತುಮ್ ಬಹುತ್ ಧನವಾನ್ ಬನ್ನಿ, ನೀವು ತುಂಬ ಸಾಹುಕಾರರು ಆಗ್ಬಿಡ್ತೀರಾ. ಇಸ್ಕೋ ಕಹಾ ಜಾತಾ ಹೈ ಸಚ್ಚೆ ಬಾಬಾ ದ್ವಾರ ಸಚ್ಚಿ ಕಮಾಯಿ. ಇದಕ್ಕೆ ಹೇಳಲಾಗುತ್ತೆ ಸತ್ಯ ತಂದೆಯಿಂದ ಸತ್ಯ ಸತ್ಯ ಸಂಪಾದನೆ. ವಹಿ ಸಾತ್ ಚಲೆಂಗೆ, ಅದೇ ನಿಮ್ಮ ಜೊತೆಯಲ್ಲಿ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಮನುಷ್ಯ ಸಬ್ ಖಾಲಿ ಹಾತ್ ಜಾತೆ ಹೇನ, ಜನರೆಲ್ಲ ಬರಿಗೈನಲ್ಲೇ ಪರಂಧಾಮಕ್ಕೆ ರಿಟರ್ನ್ ಮಾಡ್ತಾರಲ್ವಾ. ತುಮಕು ಭರ್ತು ಹಾತ್ ಜಾನ ಹೇ, ನೀವು ಕೈ ತುಂಬಿಸ್ಕೊಂಡು ತಗೊಂಡು ಹೋಗ್ಬೇಕಾಗಿದೆ. ಬಾಬಾ ಕೋ ಯಾದ್ ಕರ್ನಾ ಹೇ, ಬಾಬಾನೆ ಸಮझाया ಪ್ಯೂರಿಟಿ ಹೋಗಿ ತೋ ಪೀಸ್ ಪ್ರಾಸ್ಪರಿಟಿ ಮಿಲೆಂಗೆ. ಈಗ ನೋಡಿ, ತಂದೆನೇ ತಿಳಿಸ್ಕೊಟ್ಟಿದ್ದಾರೆ, ಪವಿತ್ರತೆ ಇರುತ್ತೆ, ಶಾಂತಿ, ಒಂದು ಸಮೃದ್ಧಿ ಎಲ್ಲವೂ ಕೂಡ ಇರುತ್ತೆ. ತುಮ್ ಆತ್ಮ ಪೆಹಲೆ ಪ್ಯೂರ್ ಥಿ ಫಿರ್ ಇಂಪ್ಯೂರ್ ಬನಿ ಹೋ. ನೀವು ಆತ್ಮ ಪವಿತ್ರವಾಗಿದ್ದರೆ ಆಮೇಲೆ ಏನಾಗೋಗ್ಬಿಟ್ಟಿದ್ದೀರಿ, ಅಪವಿತ್ರ ಆಗಿಬಿಟ್ಟಿದ್ದೀರಿ. ಸನ್ಯಾಸಿಯೋಂಕೋ ಸಭಿ ಪ್ಯೂರ್ ಕಹೆಂಗೆ, ಸೆಮಿ ಪ್ಯೂರ್ ಕಹೆಂಗೆ. ಸಾಧು ಸಂತರಿಗೆ ಅರ್ಧ ಪವಿತ್ರರು ಅಂತ ಹೇಳಲಾಗುತ್ತೆ. ತುಮಾರ ತೋ ಫುಲ್ ಸನ್ಯಾಸ್, ನೀವಂತ ಹಳೆ ಪ್ರಪಂಚನ ಬಿಟ್ಟು ಹೊಸ ಪ್ರಪಂಚಕ್ಕೆ ಹೋಗ್ತೀರಾ, ಪೂರ್ಣ ಸನ್ಯಾಸ ನಿಮ್ಮದು. ತುಮ್ ಜಾನ್ತೆ ಹೋ ವ ಕಿತ್ನಾ ಸುಖ್ ಲೇತೆ ಹೇ, ಥೋಡಾ ಸುಖ್ ಫಿರ್ ದುಃಖ ಬಿ ಹೇ. ನೀವು ತಿಳ್ಕೊಂಡಿದ್ದೀರಿ ಎಷ್ಟೊಂದು ಸುಖವನ್ನು ಅವರು ತೆಗೆದುಕೊತಾರೆ, ಸ್ವಲ್ಪ ಸುಖನೂ ಇದೆ ಮತ್ತು ದುಃಖನೂ ಇದೆ. ಹಾಗೆ ವೇಲೋಗು ಸರ್ವ್ಯಾಪಿ ನಹಿ ಕೇಳ್ತೈತಿ. ಮೊದಲ ಕಾಲಕ್ಕೆ ಸನ್ಯಾಸ ಧರ್ಮ ಸ್ಥಾಪನೆ ಆದಾಗ ಭಗವಂತ ಸರ್ವಾಂತರ್ಯಾಮಿ ಅಂತ ಹೇಳ್ತಾ ಇರಲಿಲ್ಲ, ಅವಾಗ ಒಳ್ಳೆಯವರಿದ್ರು ಅಂತ. ಅವಾಗ ಅವ್ರಿಗೆ ಜ್ಞಾನ ಸ್ವಲ್ಪ ದೇವ್ರ ಬಗ್ಗೆ ಹಿಂಗಪ್ಪ ಹೆಂಗೆ ಹೇಳೋದು ಅಂತೇಳ್ಬಿಟ್ಟು ಇತ್ತು ಭಯ ಭಕ್ತಿ. ಸರ್ವ್ಯಾಪಿ ಕೆಹನೆಸೆ ಗಿರ್ತೆ ಜಾತೆ. ಯಾವಾಗ ಈ ಸರ್ವ್ಯಾಪಿ ಸಿದ್ಧಾಂತಗಳು ಉಟ್ಕೊಂತ ಅವಾಗ ಇನ್ನೂ ಕೆಳಗಡೆ ಬೀಳ್ತಾ ಬಂದರು. ದುನಿಯಾ ಮೇ ಅನೇಕ ಪ್ರಕಾರಕ್ಕೆ ಮೇಲೆ ಲಗ್ತೆ ಹೇ ಕ್ಯೋಂಕಿ ಆಮ್ದಾನಿ ತೋ ಹೋತಿ ನ. ಪ್ರಪಂಚದಲ್ಲಿ ಅನೇಕ ಪ್ರಕಾರದ ಮೇಳಗಳು ಇವೆಲ್ಲ ನಡೆಯುತ್ತಲ್ವ, ಸಂಪಾದನೆ ಆಗುತ್ತಲ್ಲ. ಯಹ ಬಿ ಉನೋಕ ದಂಧಾ ಹೇ, ಇದು ಕೂಡ ಅವ್ರದ್ದು ಏನಾಗಿದೆ, ಬಿಸ್ನೆಸ್ ಆಗಿದೆ. कहते हैं ದಂಧೆ ಸಬ್ ಮೇ ಧೂಲ್ ಬಿಗರ್ ದಂಧೆ ನರಸೆ ನಾರಾಯಣ್ ಬನ್ನಿ ಕಿ. ಎಲ್ಲ ಬಿಸ್ನೆಸ್ಗಳು ಮಣ್ಪಾಲಾಗುತ್ತೆ, ನರನಿಂದ ನಾರಾಯಣ ಆಗೋ ಬಿಸ್ನೆಸ್ ದೊಡ್ಡ ಬಿಸ್ನೆಸ್. ಇದರಿಂದಾನೇ ಎಲ್ರೂ ಏನಾಗುತ್ತೆ, ಉದ್ಧಾರ ಆಗುತ್ತೆ ಅಂತ. ಅಂದರೆ ಕೋಟಿ ಕೋಟಿ ಹಣ ಮಾಡ್ತಾ ಇರ್ತಾರೆ, ಎಲ್ಲ ಬಿಟ್ಟು ಹೋಗುತ್ತಾನೆ. ಎಲ್ರ ದಂಧ ಇದಾಗುತ್ತೆ ಅಂದರೆ, ಧೂಳ್ನಲ್ಲಿ ಹೋಗುತ್ತೆ ಅಂದರೆ ಅರ್ಥ ಏನು? ಎಷ್ಟು ಕೋಟಿಗೆ ಮಾಡಿದ್ರು ಧೂಳಾಗೋದೆ ತಾನೆ ಕೊನೆಗೆ. ಹೊಟ್ಟೆಪಾಡಿಗೆ ಎಷ್ಟು ಬೇಕೋ ಅದು ಜೀವನ ಮಾಡೋಕ್ಕೆ ಬೇಕಾಗಿರೋದು ಸಾಕು. ಬಟ್ ಓವರ್ ಮಾಡ್ಕೊತಿದ್ದಾರಲ್ಲ, ಏನೇನೋ ಮಾಡಿಬಿಟ್ಟು ಅದೆಲ್ಲ ಹೋಗೋದಿದೆ. ಈ ಒಂದು ಬಿಸ್ನೆಸ್ ಏನಿದೆ ಇದು ನಿಮಗೆ ಸಂಪಾದನೆ ಕೈಗೆ ಬರೋದಿದೆ ಅಂತ ಹೇಳ್ತಿದ್ದಾರೆ. ಯದಂದ ಕೊಯ್ ವಿರ್ಲಕರ್, ಇದನ್ನು ಯಾರೋ ಅಪರೂಪಕ್ಕೆ ತಿಳ್ಕೊಂಡು ಮಾಡ್ತಾರೆ. ಬಾಬಾ ಕಾ ಬನ್ಕರ್ ಸಬ್ ಕುಚ್ ದೇಹ ಸಹಿತ ಬಾಪ್ ಕೋ ದೇ ದೇನಾ ಕ್ಯೋಂಕಿ ತುಮ್ ಚಾಹತೆ ಹೋ ನಯಾ ಶರೀರ್ ಮಿಲೆ. ತಂದೆ ಮಕ್ಕಳಾಗಿ ತಂದೆ ಹೆಸರಿನಲ್ಲಿ ಎಲ್ಲವನ್ನು ಮಾಡಬೇಕು. ಯಾಕೆಂತಂದರೆ ನೀವು ಇಷ್ಟಪಡ್ತೀರಾ, ನಮ್ಗೆ ಹೊಸ ಶರೀರ ಬೇಕು, ಸ್ವರ್ಗದಲ್ಲಿ ನಾವು ಹುಟ್ಟಬೇಕು ಅಂತ. ಇಲ್ಲಿ ಮಾಡಿದರೆ ಅಲ್ಲಿ ಪಡಿತೀವಿ, ಇಲ್ಲಿ ಮಾಡಲೇ ಇಲ್ಲ, ಅಲ್ಲಿ ಹೆಂಗೆ ಸಿಗುತ್ತೆ ಯೋಚನೆ ಮಾಡಿ. ಬಾಬಾ कहते हैं तुम कृष्णपुरी में जा सकते हो, परंतु आत्मा जब तमो प्रधान से सतो प्रधान बने. ನೀವು ಕೃಷ್ಣಪುರಿನಲ್ಲಿ ಹೋಗ್ಬೋದು, ಆದರೆ ಆತ್ಮ ಯಾವಾಗ ತಮೋ ಪ್ರಧಾನದಿಂದ ಸತೋ ಪ್ರಧಾನ ಆತ್ಮ ಆಗುತ್ತೆ ಆವಾಗ ಕೃಷ್ಣಪುರಿ ಮೇ ಐಸಾ ನಹಿ ಕಹೆಂಗೆ ಹಮ್ಕೋ ಪಾವನ್ ಬನಾವ್. ಕೃಷ್ಣಪುರಿಯಲ್ಲಿದ್ದಾಗ ಈ ರೀತಿ ಯಾರು ಹೇಳೋದಿಲ್ಲ, ನಮ್ಮನ್ನು ಪ್ಯೂರಿಫೈ ಮಾಡು ಅಂತ ಹೇಳೋದಿಲ್ಲ ಅಂತ. ಯಹಾ ಸವಿ ಮನುಷ್ಯ ಮಾತ್ರ ಪುಕಾರ್ತೆ ಹೇ ಲಿಬರೇಟರ್ ಆವೋ. ಎಲ್ಲ ಮನುಷ್ಯರು ಕೂಗ್ತಾ ಇರ್ತಾರೆ ಪತಿತ ಪಾವನ ಬಾ ಅಂತ. ಇಸ್ ಪಾಪ್ ಆತ್ಮಾओं की दुनिया से तुमको लिबरेट करो. ನಮ್ಮನ್ನು ಈ ಪಾಪಾತ್ಮರ ಪ್ರಪಂಚದಿಂದ ಬಿಡುಗಡೆ ಮಾಡುವಂತ ಬೇಡ್ತಾ ಇರ್ತಾರೆ. ಅಭಿ ತುಮ್ ಜಾನ್ತೆ ಹೋ ಬಾಬಾ ಆಯಾ ಹೇ ಹಮ್ಕೋ ಅಪ್ನೆ ಸಾಥ್ ಲೇ ಜಾನೆ. ಈಗ ನಿಮಗೆ ಗೊತ್ತಿದೆ ತಂದೆ ಬಂದಿದ್ದಾರೆ ನಮ್ಮನ್ನ ಈ ಒಂದು ಪ್ರಪಂಚದಿಂದ ನಮ್ಮ ಮನೆಗೆ ಕರ್ಕೊಂಡು ಹೋಗ್ಲಿಕ್ಕೆ. ಕಹಾ ಜಾನಾ ತೋ ಅಚ್ಚಾ ಹೇ ನಾ, ಮನುಷ್ಯ ಶಾಂತಿ ಚಾಹತೆ ಹೇ. ಎಲ್ಲಿಗಾದ್ರೂ ಹೋಗೋದು ಒಳ್ಳೇದಲ್ವಾ, ಜನರು ಶಾಂತಿ ಬಯಸ್ತಾರೆ. अब ಶಾಂತಿ ಕಿಸ್ನೆ ಕಿಸ್ಕೋ ಕೇತೆ. ಈಗ ಒಳ್ಳೇದು ಶಾಂತಿ ಅಂತ ಯಾವುದಕ್ಕೆ ಹೇಳ್ತಾರೆ, ಕರ್ಮ ಬಿಗರ್ತು ಕೊಯ್ ರಹನಾ ಸಕೆ. ಕರ್ಮ ಮಾಡಿದಿರ ಯಾರು ಇರ್ಲಿಕ್ಕಾಗೋದಿಲ್ಲ. ಶಾಂತಿ ತೋ ಶಾಂತಿ ಧಾಮ್ ಮೇ ಹೇ, ಶಾಂತಿ ಇರುತ್ತೆ ಇಲ್ಲಿ ಶಾಂತಿ ಧಾಮದಲ್ಲಿ. ಫಿರ್ ಬಿ ಶರೀರ್ ಲೇಕರ್ ಕರ್ಮ ತೋ ಕರ್ನ ಏನ. ಆತ್ಮ ಅಂತೂ ಶರೀರ ತಗೊಂಡು ಕರ್ಮಗಳನ್ನು
ಮಾಡಲೇಬೇಕಲ್ವಾ. ಸತ್ಯುಗ್ ಮೇ ಬಿ ಕರ್ಮ ಕರ್ತೆ ಹುಯೇ ಬಿ ಶಾಂತ ರಹತೆ ಹೈ. ಸತ್ಯುಗದಲ್ಲಿ ಕೆಲಸ ಕಾರ್ಯಗಳು ಮಾಡ್ತಾರೆ, ಎಲ್ಲರೂ ಸೈಲೆಂಟ್. ಯಾಕೆ? ಅಲ್ಲಿ ದೈವಿ ಗುಣ ಇದೆ ಅಲ್ವಾ. ಇಲ್ಲೇನಾಗೋಗ್ಬಿಟ್ಟಿದೆ, ಎಲ್ಲ ಮಾಯೆಗಳು ಸೇರ್ಕೊಂಡ್ಬಿಟ್ಟಿದೆ, ಅದರಿಂದ ಅಶಾಂತಿ ಆಗಿಬಿಟ್ಟಿದೆ. ಅಶಾಂತಿ ಮೇ ಮನುಷ್ಯ ದುಃಖ ಹೋತಾ, ಇಸ್ಲಿಯೇ ಕೇತೆ ಶಾಂತಿ ಕೇಸೆ ಮಿಲೆ. ಅಶಾಂತಿನಲ್ಲಿದ್ದಾಗ ಜನರಿಗೆ ದುಃಖ ಆಗುತ್ತೆ, ಶಾಂತಿ ಹೆಂಗಪ್ಪ ಸಿಗೋದು ಅಂತ ಕೇಳ್ತಾರೆ. ಅಭಿ ತುಮ್ ಬಚ್ಚೆ ಜಾನ್ತೆ ಹೋ ಶಾಂತಿ ಧಾಮ್ ತೋ ತುಮಾರಾ ಘರ್ ಹೈ, ಹಮಾರಾ ಘರ್ ಹೈ. ಸತ್ಯು ಮೇ ಶಾಂತಿ ಬಿ ಹೈ, ಸುಖ ಬಿ ಹೈ. ಶಾಂತಿಧಾಮ ನಮ್ಮನೆ, ಅಲ್ಲಿ ಶಾಂತವಾಗಿದ್ವಿ, ಅದು ಎಳೀತಾ ಇದೆ. ಈಗ ಅದು ಎಳೀತಾ ಇದೆ ಅಂದರೆ ಈ ಅಶಾಂತಿಧಾಮದಲ್ಲಿ ಇದ್ಕೊಂಡು ಅದನ್ನ ನೆನೆಸ್ಕೊಬೇಕಲ್ಲ, ಶಾಂತಿ ಪಡಿಬೇಕಂದ್ರೆ. ಇಲ್ಲೇ ಇರಿ ಬಲೆ, ಆದರೆ ನೆನಪು ಅದನ್ನು ಮಾಡ್ಕೊಳ್ಳಿ, ಅವಾಗ ಅನುಭವ ಆಗಿ ಬರುತ್ತೆ. ಇವಾಗ ಇಷ್ಟೊಂದು ಜನ BKSಗೆ ಶಾಂತಿ ಹೆಂಗೆ ಸಿಗ್ತಾ ಇದೆ, ಸೋರ್ಸ್ ಅರ್ಥ ಆಗೋಯ್ತಲ್ಲ. ಶಾಂತಿಧಾಮ ನೆನೆಸ್ಕೊಂಡು ಏನು ಮಾಡ್ತಾ ಇದ್ದೀವಿ, ಶಾಂತವಾಗಿದ್ದೀವಿ. ಪ್ರಪಂಚದಲ್ಲಿ ಅಶಾಂತಿ ಯಾಕಿದ್ದಾರೆ? ಮನೇನ ಮರ್ತು ಬಿಟ್ಟಿದ್ದಾರೆ, ಒರಿಜಿನಲ್ ಗುಣ ಮರ್ತು ಬಿಟ್ಟಿದ್ದಾರೆ, ಭಗವಂತನ ಮರ್ತು ಬಿಟ್ಟಿದ್ದಾರೆ. ಭಗವಂತ ಶಾಂತಿ ಸಾಗರ ಅವ್ರು ಕೊಡ್ತಾ ಇದ್ದಾರೆ ಇಷ್ಟೆಲ್ಲ. ಅದ್ರ 3 ಪಾಯಿಂಟ್ ಮರಿಲೇಬಾರ್ದು. ಯಾವುದನ್ನು ಮರ್ತು ಹೋದ್ರೂ ಪರವಾಗಿಲ್ಲ, ಈ 3 ಪಾಯಿಂಟು ಶಾಂತಿಗೋಸ್ಕರ ಯಾವಾಗಲೂ ನೆನೆಸ್ಕೊಬೇಕು. ಬಾಬಾ ಹೇಳ್ತಿದ್ದಾರೆ, ಅಬ್ ಚಾಹಿಯೇ ಸಿರ್ಫ್ ಶಾಂತಿ ಚಾಹಿಯೇ. ಈಗ ಸತ್ಯುಗದಲ್ಲಿದ್ದಾಗ ಸುಖ ಶಾಂತಿ ಎಲ್ಲ ಇತ್ತು, ಎಲ್ಲವೂ ಇತ್ತು. ಈಗ ಬೇಕು ಶಾಂತಿ ಬೇಕು. ಯಹಾ ತೋ ದುಃಖ ಹೈ, ಇಸ್ಲಿಯೇ ಪತಿತ್ ಪಾವನ್ ಬಾಪ್ ಕೋ ಬಿ ಯಹಾ ಪುಕಾರ್ತೆ ಹೈ. ಇಲ್ಲಿ ದುಃಖಗಳಿದಾವೆ, ಅದರಿಂದ ಪತಿತ ಪಾವನ ತಂದೆಯನ್ನ ನೆನಪು ಮಾಡ್ತಾರೆ ಮತ್ತು ಕೂಗ್ತಾ ಇರ್ತಾರೆ. ಭಕ್ತಿ ಕರ್ತೆ ಹೈ ಭಗವಾನ್ ಸೆ ಮಿಲ್. ಭಕ್ತಿನೂ ಮಾಡ್ತಾ ಇರ್ತಾರೆ ಭಗವಂತನ ಜೊತೆಯಲ್ಲೇ ಭೇಟಿ ಮಾಡ್ಲಿಕ್ಕೋಸ್ಕರ. ಭಕ್ತಿ ಬಿ ಪೆಹಲೆ ಅವ್ಯಭಿಚಾರಿ ಫಿರ್ ವ್ಯಭಿಚಾರಿ ಹೋತೆ. ಮೊಟ್ಟ ಮೊದಲು ಭಕ್ತಿನೂ ಕೂಡ ಹೇಗಿರುತ್ತೆ ಅಂದರೆ ಅವ್ಯಭಿಚಾರಿ ಭಕ್ತಿ ಇರುತ್ತೆ, ಬರ್ತಾ 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 ಏನಾಗ್ಬಿಡುತ್ತೆ, ವ್ಯಭಿಚಾರಿ ಭಕ್ತಿ ಆಗೋಗ್ಬಿಡುತ್ತೆ. व्यभिचारी भक्ति में देखो क्या क्या करते हैं, CD में कितना अच्छा दिखाया हुआ है. ವ್ಯಭಿಚಾರಿ ಭಕ್ತಿನಲ್ಲಿ ಏನೇನು ಮಾಡ್ತಿರ್ತಾರೆ ನೀವು ನೋಡ್ತಿರ್ತೀರಿ. ಮೆಟ್ಲು ಇಳ್ಕೊಂಡು ಕೆಳಗಡೆಗೆ ಬಂದಿರೋದು ಏಣಿ ಚಿತ್ರ ಎಷ್ಟು ಚೆನ್ನಾಗಿ ತೋರಿಸಿದೆ. ಪರಂತು ಪೆಹಲೆ ಪೆಹಲೆ ಸಿದ್ಧ ಕರ್ನಾ ಚಾಹಿಯೇ ಭಗವಾನ್ ಕೌನ್. ಮೊಟ್ಟ ಮೊದಲನೇ ಟಾಪಿಕ್ಕು ಭಗವಂತ ಯಾರು ಅನ್ನೋದನ್ನು ನೀವು ತಿಳಿಸಿ. ಶ್ರೀಕೃಷ್ಣಗೂ ಐಸಾ ಕಿಸ್ನೆ ಬನಾಯ, ಶ್ರೀಕೃಷ್ಣನಿಗೂ ಆ ಥರ ಮಾಡಿದ್ಯಾರೋ. आगे जन्म में कौन था समझने की बड़ी युक्ति चाहिए. ಮೊದಲ ಜನ್ಮದಲ್ಲಿ ಯಾರಾಗಿದ್ರು ತಿಳಿಸೋದಕ್ಕೂ ಯುಕ್ತಿ ಬೇಕು. जो अच्छी सर्विस करते हैं उनका दिल भी शायदी गवाही देते हैं. ಯೂನಿವರ್ಸಿಟಿ में जो अच्छी ರೀತಿ ಪಡೆಂಗೆ ಜರೂರ್ ತೀಕೆ ಜಾಯಂಗೆ ನಾ. ನೋಡಿ, ಯಾರು ಚೆನ್ನಾಗಿ ಸರ್ವಿಸ್ ಮಾಡ್ತಾರೆ ಅವ್ರ ಮನಸ್ಸು ಖುಷಿ ಆಗುತ್ತೆ. ವಿಶ್ವವಿದ್ಯಾಲಯದಲ್ಲಿ ಯಾರು ಚೆನ್ನಾಗಿ ಓದ್ತಾರೆ ಅವ್ರು ಎಲ್ರಿಗಂತಲೂ ಮುಂದೆ ಹೋಗ್ತಾರಲ್ವಾ. ನಂಬರ್ ವಾರ್ ತೋ ಹೋತೆ ಹಿ ಹೈ. ಇದರಲ್ಲಿ ಕೂಡ ನಂಬರ್ ವಾರ್ ಇದ್ದೇ ಇರ್ತಾರೆ. ಕೋಯಿ ತೋ ಡಲ್ ಹೆಡ್ ಬಿ ಹೋತೆ ಹೈ. ಕೆಲವರು ಮಂದ ಬುದ್ಧಿ ಉಳ್ಳವರು ಇರ್ತಾರೆ. ಶಿವ ಬಾಬಾ ಕೋ ಆತ್ಮ कहती है ಮೇರಿ ಬುದ್ಧಿ ಕಾ ತಾಲಾ ಖೋಲೋ. ಶಿವ ಬಾಬಾ ಅವ್ರಿಗೆ ಆತ್ಮ ಹೇಳುತ್ತೆ, ನನ್ನ ಬುದ್ಧಿ ತೆಗಿಯಪ್ಪ ತಂದೆ, ಬುದ್ಧಿ ಲಾಕ್ ಆಗೋಗ್ಬಿಟ್ಟಿದೆ ಅಂತ ಆತ್ಮ ಹೇಳುತ್ತೆ. ಬಾಬಾ ಕೇತೆ ಬುದ್ಧಿ ಕಾ ತಾಲಾ ಖೋಲ್ನೆ ಕೆ ಲಿಯೇ ಹಿ ಮೈ ಆಯಾ ಹೂ. ನೋಡಿ ಏನು ಹೇಳ್ತಾ ಇದ್ದಾರೆ ಶಿವ ತಂದೆ, ನಿಮ್ಮ ಬುದ್ಧಿ ಬೀಗ ಓಪನ್ ಮಾಡೋಕ್ಕೋಸ್ಕರನೇ ನಾನು ಬಂದಿದ್ದೇನೆ. ಪರಂತು ತುಮಾರೆ ಕರ್ಮ ತೋ ಐಸೆ ಹೇ ಜೋ ತಾಲಾ ಖುಲ್ತಾ ಹಿ. ಜನರ ಕರ್ಮ ಹಿಂಗಾಗೋಗ್ಬಿಟ್ಟಿದೆ, ಎಷ್ಟು ಭಗವಂತ ಪ್ರಯತ್ನ ಮಾಡಿದ್ರು ಈ ಕಡೆಗೆ ಬನ್ರಪ್ಪ, ದಾರಿಗೆ ಬನ್ರಪ್ಪ ಅಂತ ಕರೆಸಿದ್ರು ಭಾಗ್ಯ ಇಲ್ಲ. तो फिर भी बाबा क्या करेंगे, ತಂದೆ ಏನು ಮಾಡೋಕ್ಕಾಗತ್ತೆ. ಬಹುತ್ ಪಾಪ್ ಕಿಯೇ ಹುಯೇ ಹೇ, ಅಬ್ ಬಾಬಾ ಉನ್ಕೋ ಕ್ಯಾ ಕರೆಂಗೆ. ತುಂಬ ಜಾಸ್ತಿ ಪಾಪಗಳು ಮಾಡಿಬಿಟ್ಟಿದ್ದಾರೆ, ಅದರಿಂದ ಅವ್ರ ಬುದ್ಧಿ ಓಪನ್ ಆಗಲಿಲ್ಲ ಅಂದರೆ ಭಗವಂತನ ಏನು ಮಾಡೋಕ್ಕಾಗತ್ತೆ. ಒಂದು ಸ್ಲೋಗನ್ ಇದೆ, ತಕ್ದೀರ್ ಮೇ ನಹಿ ತೋ ಭಗವಾನ್ ಬಿ ಕ್ಯಾ ಕರೆಗ. ಹಣೆ ಬರಹದಲ್ಲಿ ಇಲ್ಲ ಅಂದರೆ ಭಗವಂತನ ಏನು ಮಾಡೋಕ್ಕಾಗತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ. फिर बाबा क्या कहेंगे, बहुत पाप किए हुए हैं, अब बाबा उनको क्या करेंगे. शरीर का तो अगर स्टूडेंट कहे, टीचर को अगर स्टूडेंट कहे कि हम कम पढ़ते, टीचर क्या करेंगे. ಸ್ಟೂಡೆಂಟ್ಸ್ ಇರ್ತಾರೆ, ಸ್ಟೂಡೆಂಟು ಹೇಳ್ತಾರೆ ನಾವು ಕಡಿಮೆ ಓದ್ತೀವಿ ಅಂದರೆ ಟೀಚರ್ ಏನು ಮಾಡೋಕ್ಕಾಗತ್ತೆ, ಏನು ಮಾಡೋಕ್ಕಾಗಲ್ವಲ್ಲ. ಓದೋದು ಎಫರ್ಟ್ ಮಾಡೋದು ಸ್ಟೂಡೆಂಟಿಗೆ ಬಿಟ್ಟಿದ್ದಲ್ಲ ವಿಷಯ. तो टीचर कोई कृपा नहीं करेंगे ना. ಎಷ್ಟು ಗೋಪ್ಯ ಪಾಯಿಂಟ್ಸ್ ಹೇಳ್ತಾರೆ. ಅದೃಷ್ಟ ಹಣೆ ಬರ ಅಂತಾರಲ್ಲ ಹೊರಗಡೆ, ಅದೂ ಕೂಡ ಪ್ರತಿಯೊಬ್ಬರು ಕೈನಲ್ಲಿದೆ ಅನ್ನೋದು ಇವತ್ತು ಮುರಳಿಯಲ್ಲಿ ಅರ್ಥ ಆಯಿತು. ಅವರು ವ್ಯಕ್ತಿಗತವಾದಂಥ ಪ್ರಯತ್ನ ಮಾಡಬೇಕು. ಬಾಬಾ ಅವರಂತೂ ಕೊಡೋದಕ್ಕೆ ಬಂದಿದ್ದಾರೆ, ವಿಶಾಲವಾದ ಮನಸ್ಸಿನಿಂದ ಕೊಡ್ತಾ ಇದ್ದಾರೆ. ತೋಳೋ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು.
करके उसके लिए एक्स्ट्रा टाइम रखेंगे, ಅದಕ್ಕೋಸ್ಕರ ವಿಶೇಷ ಸಮಯಗಳನ್ನು ಕೊಡ್ತಾರೆ. तो तुमको मना नहीं है, प्रदर्शनी खुली पड़ी है, बैठ कर प्रैक्टिस करो. ಪ್ರದರ್ಶನಿಗಳು ಓಪನ್ ಆಗಿದೆ, ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ ಅಂತಾರೆ. भक्ति मार्ग में तो कोई कहेंगे माला फेरो, कोई कहेंगे मंत्र याद करो. ಭಕ್ತಿ ಮಾರ್ಗದಲ್ಲಿ ಕೆಲವರು ಹೇಳ್ತಾರೆ ಮಾಲೆ ತಿರುಗಿಸಿ, ಕೆಲವರು ಹೇಳ್ತಾರೆ ಮಂತ್ರ ನೆನಪು ಮಾಡಿ. ಯಹ ತೋ ಬಾಪ್ ಅಪ್ಪನ ಪರಿಚಯ ದೇತೆ, ತಂದೆ ಅಂತೂ ತನ್ನ ಪರಿಚಯವನ್ನು ಮಕ್ಕಳಿಗೆ ಕೊಡ್ತಾ ಬಂದಿದ್ದಾರೆ. ಬಾಬಾ ಕೋ ಯಾದ್ ಕರ್ನಾ ಜಿಸ್ಸೆ ತುಮಕೋ ವರ್ಷ ಮಿಲ್ ಜಾತಾ ಹೈ. ತಂದೆಯನ್ನು ಚೆನ್ನಾಗಿ ನೆನೆಸ್ತಾ ಇರಿ, ನಿಮ್ಗೆ ಅದರಿಂದ ಏನು ಸಿಗುತ್ತೆ? ಆಸ್ತಿ ಸಿಕ್ಕೋಗ್ಬಿಡುತ್ತೆ. ತೋ ಅಚ್ಚಿ ತರಸೆ ಬಾಬಾ ಸೆ ಪೂರಾ ವರ್ಷ ಲೇನಾ ಚೈ. ಚೆನ್ನಾಗಿ ತಂದೆಯಿಂದ ಪೂರ್ಣ ಆಸ್ತಿಗಳನ್ನು ಏನು ಮಾಡ್ರಿ, ತಗೋಬೇಕು. इसमें ही बाबा कहते विकार में कभी नहीं जाना. ಇದರಲ್ಲಿ ತಂದೆ ಹೇಳ್ತಾರೆ ವಿಕಾರಗಳಲ್ಲಿ ಹೋಗಬೇಡಿ. ಥೋಡಿ ಬಿ ವಿಕಾರ ಕಾ ಟೇಸ್ಟ್ ಬೈಟಿ ತೋ ವೃದ್ಧಿ ಹೋತಿ ಜಾಯ್. ವಿಕಾರದ ಆಸೆ ಇರೋರಿಗೆ ಅದು ಬಿಡೋದಿಲ್ಲ, ಮತ್ತೆ ಮತ್ತೆ ವಿಕಾರದಲ್ಲಿ ಹೋಗಬೇಕು ಅಂತ ಹೇಳ್ತಾ ಇರುತ್ತೆ. ಸಿಗರೇಟ್ ಅಧಿಕ ಏಕ್ ಬಾರ್ ಟೇಸ್ಟ್ ಕರ್ತೆ ತೋ ಸಂಘ ಕಾ ರಂಗ್ ಜಟ್ ಲಗ್ ಜಾತ. ಈ ಸಿಗರೇಟ್ ಸೇದೋ ಅಭ್ಯಾಸ ಆಗ್ಬಿಡುತ್ತೆ ಒಬ್ಬರಿಗೆ. ಒಂದ್ಸಲ ಕುಡಿತಾರೆ, 2 ಸಲ, ಹಂಗೆ ಅದೇ ಅಭ್ಯಾಸ ಆದರೆ ಬಿಡೋದೇ ಇಲ್ಲ. ಅದ್ರ ಮೇಲೆ ಅಷ್ಟು ಅಟ್ಯಾಚ್ಮೆಂಟ್ ಆಗಿ ಇರೋದು ಎಷ್ಟು ಇಂಚು, 3-4 ಇಂಚು. ಆದರೆ ಮನುಷ್ಯ ಎಷ್ಟು ಅಡಿ ಇದ್ದಾನೆ, 6 ಅಡಿ 7 ಅಡಿ, ಅಷ್ಟು ದೊಡ್ಡ ಮನುಷ್ಯನೂ ಅದು ಅಡಿನ ಮಾಡಿಕೊಂಡು ಕೊನೆಗೆ ಎಷ್ಟೋ ಪ್ರಾಬ್ಲಮ್ ಆಗಿಬಿಟ್ಟು ಹೋಗ್ತಾರೆ. ಫಿರ್ ಆದತ್ ಚೋಡ್ನ ಬಿ ಬಡ ಮುಷ್ಕಿಲ್ ಹೋ ಜಾತಾ ಹೈ. ಅಭ್ಯಾಸ ಆಗೋಗ್ಬಿಟ್ರೆ ಅದು ಅಭ್ಯಾಸ ಬಿಡೋದೇ ಕಷ್ಟ ಆಗೋಗ್ಬಿಡುತ್ತೆ. ಸುಮಾರು ಜನ ಚೈನ್ ಸ್ಮೋಕರ್ಸು ಈಗ ಜ್ಞಾನದಲ್ಲಿ ಬಂದುಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಯಾವುದನ್ನು? ಸ್ಮೋಕಿಂಗ್ ಮಾಡೋದನ್ನು. ಭಾಳಷ್ಟು ಅನುಭವಗಳಿದೆ ಭಾಳಷ್ಟು ಜನರದು. ಬಹಾನ ಕಿತ್ನ ಕರ್ತೆ, ಸಾರಾಯಿ ಕುಡಿಯೋದು ಬಿಟ್ಟಿದ್ದಾರೆ, ಸ್ಮೋಕಿಂಗ್ ಮಾಡೋದು ಬಿಟ್ಟಿದ್ದಾರೆ, ಎಷ್ಟೋ ಕೆಟ್ಟದ್ದೆಲ್ಲ ಆತ್ಮಗಳಲ್ಲೇ ಶಿವ ತಂದೆ ಬಿಡಿಸಿದ್ದಾರೆ. ಆದತ್ ಕೊಯ್ ನಹಿ ಪಡ್ನಿ ಚೈ. ಹ್ಯಾಬಿಟ್ಸ್ ಹಾಕ್ಕೋಬೇಡ್ರಿ ಯಾವುದೇ ಅಂತ. ಏನೋ ಬೈ ಚಾನ್ಸ್ ಒಂದು ಮಿಸ್ಟೇಕ್ ಆಯಿತು, ಪದೇ ಪದೇ ಮಾಡಬೇಡ. ಪದೇ ಪದೇ ಮಾಡಿದ್ರೆ ಅದು ಮತ್ತೆ ಎಲ್ಲ ಗಟ್ಟಿ ಆಗ್ಬಿಡುತ್ತೆ. ಕಲ್ಲ ಮೇಲೆ ಕೆತ್ತನೆ ಮಾಡಿದ್ರೆ ಅದು ಶಿಲಾಶಾಶ್ವತ ಅಂತಾರೆ. ನೀರಿನ ಮೇಲೆ ಹೇಳಿದ್ರೆ ಅದು ಬಂತು ಹೋಯ್ತು. ಹಂಗೆ ಇವಾಗ ಒಂದ್ಸಲ ತಪ್ಪಾಗೋಯ್ತು, ನೀರಿನ ಮೇಲೆ ಎಳ್ದಂಗೆ ಅದು ಮತ್ತೆ ಮಾಮೂಲಿ ಆಗ್ಬಿಡುತ್ತೆ. ಕಲ್ಲ ಮೇಲೆ ಶಾಸನ ಕೆತ್ತನೆ ಮಾಡ್ದಂಗೆ ಆಗ್ಬಿಡುತ್ತೆ. ಪದೇ ಪದೇ ಮಾಡಿ ಮಾಡಿ ಅದು ಅವ್ರಿಗೆ ಅದು ಬಿಡೋಕ್ಕೆ ಆಗಲ್ಲ. ಅದು ಬಿಟ್ಟರೆ ಪ್ರಾಣನೇ ಹೋಗ್ಬಿಡುತ್ತೆ ಆ ಮಟ್ಟಕ್ಕೆ. ಇವಾಗ ಕೊರೋನಾ ಬಂದಾಗ ಎಷ್ಟೋ ಜನ ಸಾರಾಯಿ ಕುಡಿಯೋದು ಬಿಟ್ಟು ಇಡೋಕ್ಕೆ ಆಗಲಿಲ್ವಲ್ಲ, ಎಷ್ಟು ಒದ್ದಾಡ್ಬಿಟ್ರು ಗೌರ್ಮೆಂಟ್ ಮೇಲೆಲ್ಲ ಗಲಾಟೆಗಳು ಎಷ್ಟಾಯ್ತಲ್ಲ. ಬಾಬಾ ಹೇಳ್ತಾರೆ ದೇವತಾ ಅಂಕವಾಗಿ ಹಮೇಶ ಪವಿತ್ರ ಚೀಸಿ ಭೋಗ್ ಲಗಾಯ ಜಾತಾ ಹೈ. ನೋಡಿ, ದೇವಾನ್ ದೇವತೆಗಳ ಎದುರುಗಡೆ ಪವಿತ್ರ ವಸ್ತುಗಳನ್ನ ಇಡ್ತಾರೆ, ನೀವ್ಯಾಕೆ ಆ ಪವಿತ್ರ ವಸ್ತುಗಳನ್ನ ಇಡ್ತೀರಾ ಅಂತ ಕೇಳ್ತಾ ಇದ್ದಾರೆ ಬಾಬಾ. ತೋ ತುಮ್ ಪವಿತ್ರ ಭೋಜನ್ ಕವೋ, ಪರಿಶುದ್ಧವಾದ ಆಹಾರನ ತಿನ್ನಿ ಅಂತಾರೆ ತಂದೆ. ಆಜ್ಕಲ್ ತೋ ಸಚ್ಚಾ ಗೀ ಮಿಲ್ತಾ ನಹಿ, ತೇಲ್ಗ ಖಾತಿರ. ಇವತ್ತು ಒರಿಜಿನಲ್ ತುಪ್ಪ ಅದು ಇದು ಸಿಗೋದಿಲ್ಲ, ಎಲ್ಲ ಡೂಪ್ಲಿಕೇಟ್ ಸಿಗ್ತಾ ಇದೆ. तो तेल आदि होता ही नहीं, यहाँ तो डेयरी में देखो प्योर घी झूठा भी रखा है. ನೋಡಿ, ಡೈರಿಗಳಲ್ಲಿ ಒರಿಜಿನಲ್ ತುಪ್ಪ ಮತ್ತು ನಕಲಿ ತುಪ್ಪ ಎರಡೂ ಇಟ್ಟಿರ್ತಾರಲ್ಲ. ಕ್ವಾಲಿಟಿ ಇದು ಇರುತ್ತೆ, ಇದು ಇಲ್ಲದೆ ಇರೋದು, ಕ್ವಾಲಿಟಿ ಇಲ್ಲದೆ ಇರೋದು ಇರುತ್ತೆ. ದೋನೋ ಪರ್ ಲಿಖಾ ಹುವಾ ಹೈ ಪ್ಯೂರ್ ಘೀ. ಕೆಲವ್ರು ಬರೆದು ಬಿಡ್ತಾರೆ ಬಿಸ್ನೆಸ್ ಆಗಲಿ ಅಂತ, ಎರಡರ ಮೇಲೆ ಪ್ಯೂರ್ ಹನಿ, ಪ್ಯೂರ್ ಘೀ ಅಂತ ಬರೆದು ಬಿಡ್ತಾರೆ. ದಾಮ್ ಮೇ ಫರ್ಕ್ ಪಡ್ ಜಾತ ಹೈ. ಅಂದರೆ ಅದರಲ್ಲಿ ಕ್ವಾಲಿಟಿನಲ್ಲಿ ವ್ಯತ್ಯಾಸ ಆಗುತ್ತೆ. ಕ್ವಾಲಿಟಿ ನೋಡಿಬಿಟ್ಟು ತೊಗೋಬೇಕು ಅಂತ ಎಲ್ಲ ಮೋಸ ಇದೆ ಅಲ್ಲ, ಅದನ್ನು ಬಾಬಾ ನಮಗೆ ಹೇಳ್ತಾ ಇದ್ದಾರೆ. ಅಬ್ ತುಮ್ ಬಚ್ಚೋಂಕೋ ಫುಲ್ ಮಾಫಿಕ್ ಹಿಲಾ ಹುವಾ ಹರ್ಷಿತ್ ರಹನಾ ಚಾಹಿಯೆ. ನೀವು ಹೆಂಗಿರ್ಬೇಕು, ಹೂ ಥರ ಅರಳಿರಿ, ಯಾವಾಗಲೂ ಖುಷಿಯಾಗಿರಿ ಅಂತಾರೆ ಬಾಬಾ. ಖುಷಿಯಾಗಿದ್ದರೆ ಆರೋಗ್ಯನೂ ಚೆನ್ನಾಗಿ ಆಗ್ಬಿಡುತ್ತೆ. ಸುಮಾರು ಜನ ಕಾಯಿಲೆ ಓಡೋಗ್ಬಿಡುತ್ತೆ ಖುಷಿಯಾಗಿದ್ದರೆ. ಯಾಕೆಂದರೆ ಖುಷಿನಲ್ಲೇನೇ ಆರೋಗ್ಯ ಸರಿ ಮಾಡ್ಕೊಂಡು ಬಿಡುತ್ತೆ. ಮನಸ್ಸಿನ ಒಂದು ಪ್ರಭಾವ ಶರೀರದ ಮೇಲೆ ಬೀಳುತ್ತೆ ಅನ್ನೋದು ಇದರಲ್ಲಿ ನಮ್ಗೆ ಅರ್ಥ ಆಗುತ್ತೆ. यहाँ प्रकृति भी सतो प्रधान हो जाता है. लक्ष्मी नारायण जैसे ನ್ಯಾಚುರಲ್ ಬ್ಯೂಟಿ वहाँ कोई बना ना सके. ಈಗ ಲಕ್ಷ್ಮೀನಾರಾಯಣರು ಅಲ್ಲಿದ್ದಾಗ ಎಷ್ಟು ಸುಂದರವಾಗಿದ್ರು ಅದೇ ಥರ ಇಲ್ಲಿ ಯಾರೂ ಚಿತ್ರ ಬರೆಯೋಕ್ಕಾಗೋದಿಲ್ಲ. ಆ್ಯಸ್ ಇಟ್ ಈಸ್ ಬರೆಯೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಉನ್ಕಾ ತೋ ಇನ್ ಆಂಕೋನ್ ಸೆ ಕೋಯಿ ದೇಖ್ ತೋಡಿ ಸಕ್ತೆ ಹೈ. ಅವ್ರನ್ನ ಇಲ್ಲಿ ಯಾರಾದರೂ ನೋಡೋಕ್ಕಾಗುತ್ತಾ? ಅವರು ಅಲ್ಲಿದ್ದಾಗ ಇವ್ರು ಇಲ್ಲಿರೋರು ಹೆಂಗೆ ನೋಡೋಕ್ಕಾಗುತ್ತೆ? ಸಾಧ್ಯ ಇಲ್ಲ. ಹಾಂ, ಸಾಕ್ಷಾತ್ಕಾರ ಹೋತಾ ಹೈ, ಪರಂತು ಸಾಕ್ಷಾತ್ಕಾರ ಹೋನೆ ಸೆ ಕೋಯಿ ಹುಬಹು ಚಿತ್ರ ಬನಾ ತೋಡಿ ಸಕೆಂಗೆ. ಸಾಕ್ಷಾತ್ಕಾರಗಳು ಆಗ್ಬೋದು ಕೆಲವ್ರಿಗೆ, ಅದೇ ಥರ ಚಿತ್ರ ಮಾಡಲಿಕ್ಕೆ ಆಗೋದಿಲ್ಲ ಅಂತಿದ್ದಾರೆ. हाँ, कोई आर्टिस्ट को साक्षात्कार हो जाए उस समय बैठ बनाए परंतु बड़ा मुश्किल. ಅದೇ ಸಮಯದಲ್ಲಿ ಸಾಕ್ಷಾತ್ಕಾರ ಕೂತ್ಕೊಂಡು ಬರೆಯೋದು ಕಷ್ಟ ಇದೆ ಅಂತಾರೆ.
तुम बच्चों को तो बहुत नशा आना चाहिए, ನೀವಂತೂ ತುಂಬಾ ಆನಂದವಾಗಿ ಇರಬೇಕಾಗಿದೆ ಅಂತಾರೆ. अभी हमको बाबा लेने के लिए आया है, बाबा से हमको स्वर्ग का वर्षा मिलता है. ಈಗ ತಂದೆ ಬಂದಿದ್ದಾರೆ ನಮಗೆ ಕರ್ಕೊಂಡು ಹೋಗೋಕ್ಕೆ ಮನೆಗೆ, ನಾವೀಗ ತಂದೆಯಿಂದ ಸ್ವರ್ಗದ ಆಸ್ತಿಯನ್ನ ಏನು ಮಾಡ್ತಾ ಇದ್ದೀವಿ, ಪಡ್ಕೊಳ್ತಾ ಇದ್ದೀವಿ. ಅಭಿ ಹಮಾರೆ 84 ಜನ್ಮ ಪೂರೇ ಹುಯಿ, ಈಗ ನಮ್ಮದು 84 ಜನ್ಮ ಏನಾಯ್ತೋ ಪೂರ್ತಿ ಆಯಿತು. ಐಸೆ ಐಸೆ ಕಾಯಾಲ್ ಬುದ್ಧಿ ಮೇ ರಹನೆ ಸೆ ಖುಷಿ ಹೋಂಗೆ. ಈ ರೀತಿ ಆಲೋಚನೆಗಳು ನಿಮಗೆ ಬುದ್ಧಿನಲ್ಲಿದ್ದಾಗ ನಿಮ್ಗೆ ಏನಾಗ್ಬಿಡುತ್ತೆ, ಖುಷಿ ಆಗ್ಬಿಡುತ್ತೆ ಅಂತ. ವಿಕಾರ ಜರಾ ಅಭಿ ಖಯಾಲ್ ನೈ ಆನಾ ಚಾಹಿಯೆ, ವಿಕಾರಗಳಲ್ಲಿ ಹೋಗಬೇಕು ಅನ್ನೋಂಥ ಆಸೆ ಬೇಡ, ತೆಗೆದುಬಿಡಿ, ಅದು ಕೆಟ್ಟ ಆಸೆ ಅಂತಾರೆ. ಬಾಬಾ ಕೇತೆ ಕಾಮ ಮಹಾಶತ್ರು ದ್ರೌಪದಿನೇ ಬಿ ಇಸ್ಲಿಯೇ ಪುಕಾರಾಯ್ನ. ಕಾಮ ಅನ್ನೋದು ತುಂಬ ಕೆಟ್ಟದ್ದು, ಶತ್ರು, ಅದು ಮಹಾಶತ್ರು. ದ್ರೌಪದಿ ಅದಕ್ಕೆ ಕೂಗಿದ್ದಲ್ಲ ಸಭೆಯಲ್ಲಿ, ಉನ್ಕಾ ತೋ ಕೋಯಿ 5 ಪತಿ ನಹಿತೆ. ಕಥೆಗಳಲ್ಲಿ ಏನೇನೋ ಬರೆದು ಬಿಟ್ಟಿದ್ದಾರೆ, 5 ಪತಿ ಅಂತ ಯಾರಿಗೂ ಇರಲಿಲ್ಲ. ಅವತ್ತು ಪುಕಾರ್ತಿ ಥಿ ಹಮ್ಕೋ ದುಶಾಸನ್ ನಗನ್ ಕರ್ತೆ आओ बचाओ, फिर भी 5 ಪತಿ कैसे हो सकते हैं. ಕಥೆಗಳಲ್ಲಿ ಏನೇನೋ ಬರೆದಿದ್ದಾರೆ. ದುಶಾಸನ ವಸ್ತ್ರಾಪರಣ ಮಾಡೋ ಟೈಮ್ನಲ್ಲಿ ಪತಿನೆಲ್ಲ ಕೂಗಿದ್ರು, 5 ಜನ ಪತಿಯರಿದ್ರು ಅಂತ ಕಥೆಗಳಲ್ಲಿ ತೋರಿಸ್ಬಿಟ್ಟಿದ್ದಾರೆ. ಆ ಥರ ಏನೂ ಇಲ್ಲ, ಈ ಥರ ಮಾತಿಲ್ಲ. घड़ी घड़ी तुम बच्चों को नई नई पॉइंट्स मिलती रहती है, तो चेंज करना पड़े. ಕ್ಷಣಕ್ಕೂ ನಿಮಗೆ ಬಾಬಾ ಅವರು ಹೊಸ ಪಾಯಿಂಟ್ಸ್ ಹೇಳ್ತಾ ಇದ್ದಾರೆ ಅಂದರೆ ಪರಿವರ್ತನೆ ಮಾಡಬೇಕಾಗುತ್ತಲ್ಲ. ಕುಚ್ ನಾ ಕುಚ್ ಚೇಂಜ್ ಕರ್ ಅಕ್ಷರ ಡಾಲ್ ದೇನಾ ಚಾಹಿಯೆ. ಒಂದಲ್ಲ ಒಂದು ಚೇಂಜಸ್ ತಂದು ನೀವು ಹೊಸದಾಗಿ ಬರೀರಿ. ತುಮ್ ಲಿಖತೆ ಹೋ, ಥೋಡಾ ಸಮಯಕ್ಕೆ ಅಂದರ್ ಇಸ್ ಮಹಾಭಾರತ್ का ಪರಿವರ್ತನ್ ಹೋ ಜಾಯೇಗಾ. ಸ್ವಲ್ಪ ಟೈಮ್ನಲ್ಲಿ ಪ್ರಪಂಚ, ಭಾರತ ಏನಾಗುತ್ತೆ, ಬದಲಾಗುತ್ತೆ. ತುಮ್ ಚಾಲೆಂಜ್ ಕರ್ತೆ ಹೋ, ನೀವು ಎಲ್ರಿಗೂ ಚಾಲೆಂಜ್ ಮಾಡಿ ಹೇಳ್ತೀರಾ, ಪರಿವರ್ತನೆ ಆಗುತ್ತೆ. ಬಾಬಾ ಕೈಂಗೆ ಬಚ್ಚೋನ್ಸೆ ಸನ್ ಶೋಸ್ ಫಾದರ್, ಫಾದರ್ ಶೋಸ್ ಸನ್. ಮಕ್ಕಳ ಹತ್ರ ತಂದೆ ಮಾತನಾಡ್ತಾ ಹೇಳ್ತಾರೆ, ತಂದೆ ಎಂಥವ್ರು ಅಂತಕ್ಕಂಥದ್ದು ಮಕ್ಕಳು ತೋರಿಸ್ತಾರೆ, ಮಕ್ಕಳೆಂಥವ್ರು ಅಂತ ತಂದೆ ತೋರಿಸ್ಬೇಕು. ಶಿವ್ ಅವ್ರ ಸಾಲಿಗ್ರಾಮ್ ಗಾಯನ್ ಉನ್ಕಾ ಹೇ, ಶಿವ್ ಬಾಬಾ ಜೋ ಸಮझाते हैं उस पर ಫಾಲೋ ಕರೋ. ಏನು ಶಿವ ಮತ್ತು ಸಾಲಿಗ್ರಾಮದ ಗಾಯನ ಇದೆ, ಅದ್ರ ಬಗ್ಗೆನೂ ಕೂಡ ತಿಳಿಸ್ತಾ ಇದ್ದಾರೆ. ಶಿವಬಾಬಾ ತಿಳಿಸ್ತಾ ಇದ್ದಾರೆ, ನೀವು ಫಾಲೋ ಫಾದರ್ ಮಾಡ್ರಿ, ಫಾಲೋ ಫಾದರ್ ಮಾಡ್ರಿ. ಫಾಲೋ ಫಾದರ್ ಬಿ ಗಾಯನ್ ಉನ್ಕಾ ಹೇ, ಲೌಕಿಕ್ ಫಾದರ್ ಕೋ ಫಾಲೋ ಕರ್ನೆ ಸೆ ತುಮ್ ಪತಿತ್ ಬನ್ ಜಾತೆ ಹೋ. ಫಾಲೋ ಫಾದರ್ ಗಾಯನ ಯಾರಿಗಿದೆ ಅಂದರೆ, ನೀವು ಪತಿತರಿಂದ ಪಾವನರಾಗ್ಬಿಡ್ತೀರಲ್ಲ, ಇದು ಫಾಲೋ ಬಾಬಾ ಮಾಡಿಸ್ತಾರೆ. ಪಾವನ್ ಬನಾನಿಕೆ ಫಾಲೋ ಯಾತಕ್ಕೆ ಮಾಡಿಸ್ತಾ ಇದ್ದಾರೆ, ಪಾವನ ಆಗ್ಲಿಕ್ಕೋಸ್ಕರ. ಬ್ರಹ್ಮ ಬಾಬಾ ಅವ್ರನ್ನ ಶಿವಬಾಬಾ ಪಾವನ ಮಾಡಿದ್ರು, ನೀನು ಹಿಂಗಿರಪ್ಪ ಅಂತ ಅವ್ರು ಫಾಲೋ ಮಾಡಿದ್ರು, ನಾವು ಅದನ್ನು ಫಾಲೋ ಮಾಡಬೇಕು. ಮೀಟೆ ಬಚ್ಚೆ ಫಾಲೋ ಕರ್ ಪವಿತ್ರವಾಗಿ. ಈಗ ಸ್ವೀಟ್ ಮಕ್ಕಳೇ, ನನ್ನನ್ನು ಫಾಲೋ ಮಾಡಿ ಪವಿತ್ರರಾಗಿ ಅಂತಂದು ಹೇಳ್ತಾರೆ. ಫಾಲೋ ಕರ್ನೆ ಸೆ ಹಿ ಸ್ವರ್ಗ ಮಾಲಿಕ್ ಬನಿ. ನೀವು ಫಾಲೋ ಮಾಡಿದ್ರೆ ಸ್ವರ್ಗಕ್ಕೆ ಬರ್ತೀರಾ, ಫಾಲೋ ಮಾಡಲಿಲ್ಲ ಇಲ್ಲೇ ಉಳ್ಕೊಂತೀರಾ ಅಂತ. ಲೌಕಿಕ್ ಬಾಪ್ ಕೋ ಫಾಲೋ ಕರ್ನೆ ಸೆ 63 ಜನ್ಮ ತುಮ್ ಸೀಡಿ ನೀಚೆ ಉತರ್ತೆ ಆಯೋ. ಲೌಕಿಕದಲ್ಲಿ ಅಪ್ಪ ಅಮ್ಮ ಏನು ಮಾಡಿದ್ರು, ಏಣಿ ಇಳ್ಕೊಂಡು ತರಿಸ್ಬಿಟ್ರಲ್ಲ, ಅವನ್ನ ಫಾಲೋ ಮಾಡಿ. ಸೊ ಬಾಬಾ ತಿಳಿಸ್ತಾ ಇದ್ರು, 63 ಜನ್ಮಗಳು ಅವ್ರ ಇವ್ರದ್ದು ಕೇಳ್ಕೊಂಡು, ಅವ್ರ ಮಾತುಗಳು ಕೇಳ್ಕೊಂಡು ಕೆಳಗಡೆ ಎಳಿತಾ ಬಂದ್ರಿ. ಈಗ ತಂದೆ ಫಾಲೋ ಮಾಡಿ ಏರ್ಬೇಕಾಗಿದೆ ಮೇಲಕ್ಕೆ. ಬಾಬಾಕ್ಕೆ ಸಾಥ್ ಜಾನಾ ಹೇ. ಈಗ ನಾವು ತಂದೆಯ ಬಳಿಗೆ ಹೋಗಬೇಕಾಗಿದೆ. ತಂದೆಯ ಬಳಿಗೆ ಹೋಗಬೇಕು ಅಂತಂದರೆ ಏನು ಮಾಡಬೇಕು, ತಂದೆಯನ್ನು ಫಾಲೋ ಮಾಡಬೇಕಲ್ವಾ. ಏಕಲ್ ರತನ್ ಲಾಖೋ ರೂಪಾಯಿಯಂಕ. ಇಲ್ಲಿ ತಂದೆ ಕೊಡ್ತಾ ಇರೋವಂಥ ಒಂದೊಂದು ಪಾಯಿಂಟ್ ಏನಿದೆ, ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ಅಂಥ ಪಾಯಿಂಟ್ಸು. ತುಮ್ ಬಾಬಾ ಕೋ ಜಾನ್ಕರ್ ಬಾಬಾ ಸೆ ವರ್ಷ ಪಾತೆ ಹೋ. ನೀವು ಕೂಡ ತಂದೆಯನ್ನು ಅರ್ಥ ಮಾಡಿಕೊಂಡು ತಂದೆಯಿಂದ ಆಸ್ತಿನ ಪಡ್ಕೊತೀರಿ. ತೋ ಕೇತೆ ಹೇ ಬ್ರಹ್ಮ ಮೇ ಲೀನ್ ಹೋ ಜಾಯಂಗೆ, ಲೀನ್ ತೋ ಹೋನಾ ನಹಿ. ಅವ್ರು ಹೇಳ್ತಾರೆ ಬ್ರಹ್ಮತತ್ವದಲ್ಲಿ ಐಕ್ಯ ಆಗೋಗ್ಬಿಡ್ತಾರೆ ಅಂತ. ಯಾರೂ ಲೀನ್ ಆಗೋದಿಲ್ಲ. ಫಿರ್ ಆಯಂಗೆ ಬಾಬಾ ರೋಜ್ ಸಮझाते रहते. ಆತ್ಮಗಳು ಅವ್ರ ಪಾಡ್ಗೆ ಅವು ಪಾಠ ಮಾಡ್ಲಿಕ್ಕೆ ಬಂದೇ ಬರ್ತವೆ, ಯಾರೂ ಐಕ್ಯ ಆಗೋದಿಲ್ಲ. ಡೈಲಿ ತಂದೆ ಹೇಳ್ತಾ ಇರ್ತಾರೆ, ಮೀಟೆ ಮೀಟೆ ಬಚ್ಚೆ ಪೇಲೆ ಪೇಲೆ ಸಬ್ಕೋ ಬಾಬಾ ಕಾ ಪರಿಚಯ ದೇನಾ. ಮಧುರ ಮಧುರ ಮಕ್ಕಳೇ, ನೀವು ಎಲ್ಲರಿಗೂ ತಂದೆ ಪರಿಚಯವನ್ನು ಮೊದಲು ತಿಳಿಸ್ಕೊಡಿ. पारलौकिक बाबा वर्षा देते हैं पावन बनाने का, इसलिए बेहद का बाबा को कहते भी है पावन आओ. ಪಾರಲೌಕಿಕ ತಂದೆ ಆಸ್ತಿ ಕೊಡ್ತಾರೆ, ತಂದೆ ಪಾವನರನ್ನಾಗಿ ಮಾಡಲಿಕ್ಕೆ ಬರ್ತಾರೆ. ಅದರಿಂದ ಬೇಹದ್ದಿನ ತಂದೆನೂ ಹೇಳ್ತಾ ಇದ್ದಾರೆ, ಪಾವನರನ್ನಾಗೆ ಮಾಡ್ರಿ.
ಅಂತ ಕರೀತೀರಾ, वह तो पतित पावन है, लौकिक बाप को पतित पावन नहीं कहेंगे. ಲೌಕಿಕದಲ್ಲಿ ಅಪ್ಪನಿಗೆ ಪತಿತ ಪಾವನ ಅಂತ ಕರೆಯೋದಿಲ್ಲ, ಅವತ್ತು ಖುದ್ದು ಪುಕಾರ್ತೆ ರಹತೆ ಹೇ. ಖುದ್ದು ಅವರು ಕೂಡ ಕರೀತಾ ಇರ್ತಾರೆ ಪತಿತ ಪಾವನ ಬಾ ಅಂತ ಲೌಕಿಕದವರು. ತೋ ದೋ ಬಾಬಾ ಕಾ ಪರಿಚಯ ಸಬ್ಕೋ ದೇನಾ, ಇಬ್ಬರು ತಂದೆ ಪರಿಚಯವನ್ನು ಎಲ್ಲರಿಗೂ ತಿಳಿಸ್ಕೊಡಿ. ಲೌಕಿಕ ಬಾಪ್ ಕಹೆಂಗೆ ಶಾದಿ ಕರ್ ಪತಿತ್ ಬನೋ, ಪಾರಲೌಕಿಕ ಬಾಪ್ ಕಹತೆ ಪಾವನ್. ಲೌಕಿಕದಲ್ಲಿ ಅಪ್ಪನಾಗಿರೋರು ಏನು ಹೇಳ್ತಾರೆ, ಮದುವೆ ಮಾಡ್ಕೊಂಡು ಸೆಟ್ಲ್ ಆಗು, ಹಾಗೆ ಹೀಗೆ ಪತಿತ ಆಗು ಅಂತ. ಇಲ್ಲಿ ಪಾರಲೌಕಿಕ ತಂದೆ ಹೇಳ್ತಾ ಇದ್ದಾರೆ, ಬೇಡಪ್ಪ ಅವೆಲ್ಲ, ನೀವು ಪಾವನರಾಗಿ. ಮೇರೆ ಕೋ ಯಾದ್ ಕರ್ನೆ ಸೆ ತುಮ್ ಪಾವನ್ ಬನ್ ಜಾಯಂಗೆ. ನೀವು ನನ್ನನ್ನು ನೆನೆಸ್ತಾ ಇದ್ರೆ ಪಾವನರು ಆಗ್ಬಿಡ್ತೀರಾ. ಏಕ್ ಬಾಪ್ ಸಬ್ಕು ಪಾವನ್ ಬನಾನೆ ವಾಲಾ ಹೇ. ಒಬ್ಬ ತಂದೆ ಎಲ್ಲರನ್ನು ಏನು ಮಾಡೋರಿದ್ದಾರೆ, ಪಾವನರನ್ನಾಗಿ ಮಾಡೋರು. ಈ ಪಾಯಿಂಟ್ಸ್ ಬಹುತ್ ಅಚ್ಚಿ ಸಮझाने, ಈ ಎಲ್ಲ ಪಾಯಿಂಟ್ಸನ್ನು ನೀವು ತುಂಬ ಚೆನ್ನಾಗಿ ತಿಳಿಸ್ಕೊಡುವಂಥದ್ದಿದೆ. ಭಿನ್ನ ಭಿನ್ನ ಪ್ರಕಾರ ಕಿ ಪಾಯಿಂಟ್ಸ್ ವಿಚಾರ ಸಾಗರ್ ಮಂಥನ್ ಕರ್ ಸಮझाते ರಹೋ. ವಿಚಾರ ಸಾಗರ ಮಂಥನ ಮಾಡಿ ವೆರೈಟಿ ಪಾಯಿಂಟ್ಸನ್ನು ಎಲ್ಲರಿಗೂ ಏನು ಮಾಡ್ತಾ ಇರಿ, ತಿಳಿಸ್ತಾ ಇರಿ. ಯಹ ತುಮಾರಾ ಹಿ ದಂಧಾ ಹುವಾ ನಾ, ತುಮ್ ಹಿ ಪತಿತ್ಕೋ ಕೋ ಪಾವನ್ ಬನಾನೆ ವಾಲಾ. ಇದೇ ನಿಮ್ಮದು ಬಿಸ್ನೆಸ್ ಆಗಿದೆ, ನೀವೇ ಪತಿತರನ್ನ ಪಾವನ ಮಾಡೋರಾಗಿದ್ದೀರಿ. ಪಾರಲೌಕಿಕ ಬಾಪ್ ಅಭಿ ಕೇತೆ ಹೇ ಪಾವನ್ ಬನೋ ಜಬ್ ಕಾ ವಿನಾಶ ಸಾಮನೆ ಖಡಾ ಹೈ. ಈಗ ಪಾರಲೌಕಿಕ ತಂದೆ ಬಂದು ಹೇಳ್ತಾ ಇದ್ದಾರೆ, ವಿನಾಶ ಎದುರುಗಡೆ ನಿಂತಿದೆ, ತಂದೆಯನ್ನು ನೆನಪು ಮಾಡಿ. ಅವ್ ಕ್ಯಾ ಕರ್ನಾ ಚೇ, ಈಗ ಏನು ಮಾಡಬೇಕು, ತಂದೆ ಹೇಳ್ದಂಗೆ ಮಾಡಬೇಕಾ ಮಾಡಬಾರ್ದ, ಏನು ಮಾಡಬೇಕು ನೋಡಿ ಅಂತ. ಜರೂರ್ पारलौकिक बाप की मत पर चलना चाहिए ना, यह भी प्रतिज्ञा लिखी है ಪ್ರದರ್ಶನಿ ಮೇ. ಇದನ್ನು ಕೂಡ ಬರೆಯಲ್ಪಟ್ಟಿದೆ, ಪಾರಲೌಕಿಕ ತಂದೆ ಹೇಳಿರುವಂಥ ಪ್ರತಿಜ್ಞೆ ಪ್ರದರ್ಶನಿನಲ್ಲಿ. ಪಾರಲೌಕಿಕ ಫಾದರ್ ಕೋ ಫಾಲೋ ಕರೋ ಪತಿತ್ ಬನ್ನ ಛೋಡೆಂಗೆನಾ. ಪಾರಲೌಕಿಕ ತಂದೆಯನ್ನು ಫಾಲೋ ಮಾಡಿದಾಗ ಪತಿತತನ ಬಿಡಬೇಕಾಗತ್ತಲ್ಲ. ಲಿಖೋ ಬಾಬಾ ಸೆ ಗ್ಯಾರಂಟಿ ಲೇತೆ ಹೇ, ಸಾರಿ ಬಾತ್ ಹೈ ಪ್ಯೂರಿಟಿ ಕಿ. ಬರೀರಿ, ಪವಿತ್ರ ಆಗೋದೇ ಮೇನ್ ವಿಚಾರ. ತುಮ್ ಬಚ್ಚೋಂ ಕೋ ದಿನ್ ರಾತ್ ಖುಷಿ ಹೋನಿ ಚಾಹಿಯೆ. ಹಗಲು ರಾತ್ರಿ ನೀವು ಖುಷಿ ಪಡಬೇಕು ಅಂತ ತಂದೆ ಹೇಳ್ತಾ ಇದ್ದಾರೆ. ಬಾಬಾ ಹಮ್ಕೋ ಸ್ವರ್ಗ ವರ್ಷ ದೇ ರಹಿ ಹೈ, ಅಲಫ್ ಔರ್ ಬೇ ಬಾದಶಾಹಿ. ತಂದೆ ಬಂದು ಮಕ್ಕಳಿಗೆ ಸ್ವರ್ಗದ ಆಸ್ತಿನ ಕೊಡ್ತಾ ಇದ್ದಾರೆ. ತಂದೆ ಮತ್ತು ಆಸ್ತಿ. ಅಭಿ ತುಮ್ ಸಮಜ್ತೆ ಹೋ ಶಿವ ಜಯಂತಿ ಮನಾನಾ ಹೈ, ಭಾರತ್ಗೆ ಸ್ವರ್ಗ ಜಯಂತಿ ಹೈ. ಶಿವ ಜಯಂತಿನೂ ಆಚರಿಸಬೇಕಾಗಿದೆ. ಭಾರತ ದೇಶ ಸ್ವರ್ಗದ ಒಂದು ಜಯಂತಿ. ಗೀತಾ ಹಿ ಸರ್ವಶಾಸ್ತ್ರೋಂಕ ಮೈ ಶಿರೋಮಣಿ. ಭಗವದ್ಗೀತೆ ಆಗಿದೆ, ಎಲ್ಲ ಶಾಸ್ತ್ರಗಳಿಗೂ ಟಾಪ್ ಶಿರೋಮಣಿ ಗೀತಾ ಮಾತಾ ಹೈ. ಭಗವದ್ಗೀತೆ ಮಾತೆ ಆಗಿದೆ. ವರ್ಷ ಅಥವಾ ಬಾಬಾ ಸೆ ಮಿಲೇಗ. ಆಸ್ತಿ ಅಂತೂ ತಂದೆಯಿಂದ ಎಲ್ಲರಿಗೂ ಸಿಗುತ್ತೆ. गीता का परिचय तो है शिव बाबा, पारलौकिक बाप से पावन बनने का वर्ष मिलता है. ಗೀತೆಯ ರಚಯಿತ ಶಿವಬಾಬಾ ಆಗಿದ್ದಾರೆ. ಪಾರಲೌಕಿಕ ತಂದೆಯಿಂದ ಪಾವನರಾಗುವ ಆಸ್ತಿ ಅನ್ನೋದು ನಮಗೆ ಸಿಕ್ಕುತ್ತೆ. ಅಚ್ಚ ಮೀಟೆ ಮೀಟೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದಾದಕ ಯಾದ್ ಪ್ಯಾರ ಅವ್ರ ಗುಡ್ ಮಾರ್ನಿಂಗ್. ಒಳ್ಳೆಯದು, ಮಧುರ ಮಧುರ ಬಹಳ ಕಾಲದಿಂದ ಆಗಲಿ ಹೋಗಿ ಮತ್ತೆ ಸಿಕ್ಕಿರೋ ಮಕ್ಕಳಿಗೆ ಬಾಪ್ ದಾದವ್ರ ನೆನಪು ಪ್ರೀತಿ ನಮಸ್ತೆ. हम सब रूहानी बच्चों की रूहानी बाप दादा को भी याद प्यार और नमस्ते. ಒಳ್ಳೆಯದು, ಮುಖ್ಯ ಸಾರಾಂಶ. ಹಮ್ ಗಾಡ್ಲಿ ಸ್ಟೂಡೆಂಟ್ಸ್ ಹೈ, ಯಾ ಸದೈವ್ ಸ್ಮೃತಿ ಮೇ ರಖನ. ನಾವು ಭಗವಂತನ ವಿದ್ಯಾರ್ಥಿಗಳು ಅನ್ನೋದು ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ ಅಂತ. ಕೋಯಿ ಬಿ ಚೀಚಿ ಆದತ್ ನಹಿ ಡಾಲ್ನಿ ಹೈ. ಯಾವುದೇ ಕೊಳಕಭ್ಯಾಸಗಳನ್ನು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಉನ್ಹೇ ಮಿಟಾನಾ ಹೈ, ವಿಕಾರ ಮೇ ಜರಾ ಭಿ ಖ್ಯಾಲ್ ನಹಿ ಆನಾ ಚಾಹಿಯೆ. ಅವುಗಳನ್ನೆಲ್ಲ ಅಳಿಸಿ ಹಾಗೆ ವಿಕಾರದ ಅಂಶನೂ ಇರಕೂಡ್ದು. ಗೀತೆ ಜಿ ಶರೀರ ಕಾ ಬಾನ್ ಭೂಲ್ಕರ್ ಬಾಪ್ಕೋ ಯಾದ್ ಕರ್ನ. ಬದುಕಿದ್ದು ಶರೀರದ ಭಾವನೆಗಳನ್ನೆಲ್ಲ ಮರೆತು ಬಿಟ್ಟು ತಂದೆಯನ್ನು ನೆನೆಯಿರಿ. ಭಿನ್ನ ಭಿನ್ನ ಪಾಯಿಂಟ್ಸ್ ವಿಚಾರ ಸಾಗರ್ ಮಂಥನ್ ಕರ್ ಪತಿತೋಂಕು ಪಾವನ್ ಬನಾನೆ ಕಾ ದಂಧಾ ಕರ್ನ. ವೆರೈಟಿ ಪಾಯಿಂಟ್ಸನ್ನು ವಿಚಾರ ಸಾಗರ ಮಂಥನ ಮಾಡಿ ಪತಿತರನ್ನು ಪಾವನ ಮಾಡ್ತಕ್ಕಂಥ ಒಂದು ವ್ಯಾಪಾರ ಮಾಡಿ. ವರದಾನ. बर्थ राइट के नशे द्वारा लक्ष्य और लक्षण को सामने समान बनाने वाले श्रेष्ठ तकदीरवान भव. ಜನ್ಮಸಿದ್ಧ ಅಧಿಕಾರ ಇದೇ ನಶೆನಿಂದ ಲಕ್ಷ್ಯ ಮತ್ತು ಲಕ್ಷಣಗಳನ್ನು ಎದುರುಗಡೆ ಮಾಡಿಕೊಂಡು ಶ್ರೇಷ್ಠ ಅದೃಷ್ಟವಂತರು ಆಗಬೇಕಾಗಿದೆ. ಜೈಸೆ ಲೌಕಿಕ ಜನ್ಮೊಮ್ಮೆ ಸ್ಥೂಲ ಸಂಪತ್ತಿ ಬರ್ತ್ ರೈಟ್ ಹೋತಿ. ಲೌಕಿಕದಲ್ಲಿ ತಂದೆ ತಾಯಿಯಿಂದ ಆಸ್ತಿ ಅನ್ನೋದು ಜನ್ಮಸಿದ್ಧ ಅಧಿಕಾರ ರೂಪದಲ್ಲಿ ಇರುತ್ತೆ.
ऐसे ब्राह्मण जन्म में दिव्य गुण रूपी संपत्ति ಈಶ್ವರಿ ಸುಖ और ಶಾಂತಿ ಬರ್ತ್ ರೈಟ್ है. ಅದೇ ರೀತಿ ಬಿ ಕೆ ಲೈಫ್ನಲ್ಲಿ ದಿವ್ಯ ಗುಣರೂಪಿ ಸಂಪತ್ತಿನಲ್ಲಿ ಈಶ್ವರಿ ಸುಖ ಮತ್ತು ಶಕ್ತಿ ಬರ್ತ್ ರೈಟ್ ಆಗಿದೆ. ಬರ್ತ್ ರೈಟ್ ಕಾ ನಶಾ ನ್ಯಾಚುರಲ್ ರೂಪ में रहे. ಜನ್ಮಸಿದ್ಧ ಅಧಿಕಾರನ ನೀವು ನ್ಯಾಚುರಲ್ ರೂಪದಲ್ಲಿ ಇಟ್ಕೋಬೇಕು ಅಂತಾರೆ. ಮೆಹನತ್ करने की ಅವಶ್ಯಕತೆ नहीं. ಅವಾಗ ನಿಮ್ಗೆ ಕಷ್ಟಪಡೋ ಅಗತ್ಯನೇ ಇರೋದಿಲ್ಲ ಅಂತಿದ್ದಾರೆ. इस नशे में रहने से लक्ष्य और लक्षण समान हो जाएंगे. ಈ ನಶೆನಲ್ಲಿದ್ದಾಗ ಲಕ್ಷ್ಯ ಮತ್ತು ಲಕ್ಷಣಗಳು ಎರಡೂ ಈಕ್ವಲ್ ಆಗುತ್ತೆ. ಸ್ವಯಂ के जो हूँ जैसा हूँ जिस श्रेष्ठ बाबा का परिवार का हूँ वैसे जानने और मानते हुए ಶ್ರೇಷ್ಠ ತಕ್ತಿರ್ವಾನ್ ಬನೋ. ನೋಡಿ, ಈಗ ಬಾಬಾ ಹೇಳ್ತಿದ್ದಾರೆ, ಸ್ವಯಂವನ್ನು ನಾನು ಹೇಗಿದ್ದೀನಿ ಹಾಗೆ, ಯಾವ ಶ್ರೇಷ್ಠ ತಂದೆಯ ಪರಿವಾರದವನಾಗಿದ್ದೇನೆ ಹಾಗೆ ಅದನ್ನು ಅರ್ಥ ಮಾಡಿಕೊಂಡು ಮಾನ್ಯತೆ ಮಾಡ್ತಾ ಶ್ರೇಷ್ಠ ಅದೃಷ್ಟವಂತರು ಆಗಿರಿ. ಸ್ಲೋಗನ್: हर कर्म स्वस्थिति में स्थित होकर करो, सहज ही सफलता का सितारे बन जाएंगे. ಪ್ರತಿಯೊಂದು ಕರ್ಮಗಳನ್ನು ಸ್ವಸ್ಥಿತಿಯಲ್ಲಿದ್ದು ಸ್ಥಿತರಾಗಿದ್ದು ಮಾಡಿ, ಆವಾಗ ಸಹಜವಾಗಿ ನಿಮಗೆ ಸಫಲತೆ ಅನ್ನೋದು ಸಿಗ್ತಾ ಹೋಗುತ್ತೆ. ಅಚ್ಚಾ, ಓಂ ಶಾಂತಿ.